ದೇವರೇ ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ. ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ, ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಕರ್ತನೇ ದಿನಕ್ಕಾಗಿ ಸ್ತೋತ್ರ. ದೇವರೇ ಈ ಪರಿಶುದ್ಧವಾದ ದಿನದಲ್ಲಿ ಕರ್ತನೆ ನಿನ್ನ ನಾಮವನ್ನ ಕರ್ತನೆ ಮಹಿಮೆ ಪಡಿಸ್ತೇವಪ್ಪ. ನಿನ್ನನ್ನು ನಾವು ಘನಪಡಿಸ್ತೇವೆ, ನಿನ್ನನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನೆಲ್ಲದರಲ್ಲಿ ವಾಸ ಮಾಡುವಂಥ ದೇವರು, ಎಲ್ಲದರಲ್ಲಿ ಕರ್ತನೆ ಸ್ವಾಮಿ ಕರ್ತನೆ ವಾಸಿಸುವ ಕರ್ತನಾಗಿದ್ದರೆ ಕರ್ತನೆ. ಓ ನಿನ್ನ ಕೃಪೆಯ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ದೇವರೇ ಮುಂಚಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಸ್ವಾಮಿ ನಿನ್ನನ್ನು ಆರಾಧಿಸಲಿಕ್ಕೆ, ನಿನ್ನನ್ನು ಕೊಂಡಾಡಲಿಕ್ಕೆ ನಮ್ಮನ್ನು ಇಂತಾನೆ ಬಲಪಡಿಸ ಪೈಶುವೆ ಕರ್ತನೆ. ಬಂದಂಥ ಜೀವಿತಗಳ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಅಪ್ಪ, ನಿನ್ನ ಮಹಿಮೆ ಇಳಿದು ಬರಲಿ ಸ್ವಾಮಿ ಕರ್ತನೆ. ನಿನ್ನ ಪರಿಶುದ್ಧವಾದ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಬನ್ನಿ ಪವಿತ್ರ ಆತ್ಮನೇ, ನಿನ್ನ ಪ್ರಸನ್ನತೆ ಬಯಸಿರುವೆ, ನಿನ್ನ ಶಕ್ತಿಯಿಂದ ತುಂಬಿಸು, ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರ ಆತ್ಮನೇ, ನಿನ್ನ ಪ್ರಸನ್ನತೆ ಬಯಸಿರುವೆ, ನಿನ್ನ ಶಕ್ತಿಯಿಂದ ತುಂಬಿಸು, ನೀ ಆಳ್ವಿಕೆ ಮಾಡು. ನೀನೇ ಜೀವ ಜಲವು, ನನ್ನ ದಾಹವನ್ನು ತೀರಿಸು, ಆಲೋಚನಕರ್ತನೇ, ನೀ ಆಳ್ವಿಕೆ ಮಾಡು. ನೀನೇ ಜೀವ ಜಲವು, ನನ್ನ ದಾಹವನ್ನು ತೀರಿಸು, ಆಲೋಚನಕರ್ತನೇ, ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರ ಆತ್ಮನೇ, ನಿನ್ನ ಪ್ರಸನ್ನತೆ ಬಯಸಿರುವೆ, ನಿನ್ನ ಶಕ್ತಿಯಿಂದ ತುಂಬಿಸು, ನೀ ಆಳ್ವಿಕೆ ಮಾಡು. ನೀ ಆಳ್ವಿಕೆ ಮಾಡು. ನಾವೆಲ್ಲ ದೇವರ ಸಂಸ್ಥೆಗಳಲ್ಲಿ ನಿಂತವರಾಗಿ ಆಮೇಲೆ ಪ್ರಾರ್ಥನಾಪೂರ್ವಕವಾಗಿ ಈ ಪರಿಶುದ್ಧವಾದ 2ನೇ ಸೆಕ್ಷನ್ ಆರಾಧನೆಯನ್ನು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಂಡವರಾಗಿ ಕರ್ತನ ತಾನೇ ಆಮೇಲೆ ಬಲವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿ ಬಲವಾಗಿ ಆತನನ್ನು ಸ್ತುತಿಸುವಂತೆ ಆಗಿರುವಂತೆ ನಾವೆಲ್ಲರ ಆತನನ್ನು ಮಹಿಮೆಪಡಿಸುವಂತೆ ಕರ್ತನ ತಾನೇ ನಮ್ಮನ್ನು ಬಲಪಡಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ಪ್ರೀತಿ ದೇವರೇ ನಿನ್ನ ನಾಮದಲ್ಲಿ ಕರ್ತನ ಹತ್ತಿರ ಬರುತ್ತೇವೆ ಅಪ್ಪ. ಕರ್ತನ ಬೆಳಗಿನ ಜಾವದಲ್ಲಿ ಸ್ವಾಮಿ ಮೊದಲನ ಆರಾಧನೆಯಲ್ಲಿ ನಿನ್ನ ಮಹಿಮೆ ಇಳಿದು ಬಂದಿತ್ತು ಕರ್ತನೆ ಸ್ವಾಮಿ. ನಮ್ಮೊಂದಿಗೆ ಮಾತನಾಡಿದ್ದೀರಾ, ಸುಂದರವಾದ ಕರ್ತನ ಆರಾಧನೆಯನ್ನು ಕೊಟ್ಟು ನಡೆಸಿದ್ದೀರಾ ದೇವರೇ. ಈ ಸಮಯದಲ್ಲಿ ಸಮೇತ ನಿನ್ನ ಮಹಿಮೆಯನ್ನು ನಮ್ಮನ್ನು ತುಂಬಿಸು ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರೋದಕ್ಕಾಗಿ ಸ್ತೋತ್ರ, ಬಂದಂತೆ ಎಲ್ಲ ಜೀವಿತಗಳಿಗಾಗಿ ಸ್ತೋತ್ರ ದೇವರೇ. ಕರ್ತನೆ ಆಗಿರುವಂತಹ ನಾವು ನಿನ್ನನ್ನು ಸ್ತುತಿಸಲಿಕ್ಕೆ, ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ನಮ್ಮೆಲ್ಲರಲ್ಲಿ ತಾನೇ ಬಲಪಡಿಸು ಸ್ವಾಮಿ. ನಿನ್ನ ಬಲವನ್ನು ಕರ್ತನಿಂದಲೇ ನಾವು ಅನುಭವಿಸಲಿಕ್ಕೆ ದೇವರೇ ನೀನು ತಾನೇ ಸಹಾಯ ಮಾಡು. ನಮ್ಮೊಂದಿಗೆ ನಮ್ಮನ್ನು ನಡೆಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಜ್ಞಾನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತ ಯೇಸುವಿನ ನಾಮದಲ್ಲಿ ಬೆಳೆದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್, ಆಮೆನ್. ನಾವು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟವರಾಗಿ
ಕೆಲವು ಹಾಡುಗಳನ್ನು ಹಾಡಿ ಕರ್ತನಾಮನ ಮಹಿಮೆಪಡಿಸೋಣ. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ನಾನು ಸಲ್ಲಿಸ್ತೇನೆ ಎಂಬುದಾಗಿ ಹಾಡನ್ನು ಹಾಡಿ ನಾ ಕರ್ತನಾಮನ ಮಹಿಮೆಪಡಿಸೋಣ. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಮಕ್ಕಳನ್ನು ಮಾರೆಯಾದಂತೆ ಅನುದಿನವೂ ಪೋಷಿಸಿದೆ. ಮಕ್ಕಳನ್ನು ಮಾರೆಯಾದಂತೆ ಅನುದಿನವೂ ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಸ್ತೋತ್ರ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಕಳೆದದನ್ನು ಯೋಚಿಸದೆ, ಪೂರ್ವಕಾಲದ್ದು ಚಿಂತಿಸದೆ, ಕಳೆದದನ್ನು ಯೋಚಿಸದೆ, ಪೂರ್ವಕಾಲದ್ದು ಚಿಂತಿಸದೆ, ಹೊಸ ಬಾಗಿಲು ತೆರೆದಿರುವೆ, ಮಹಿಮೆಯ ಕಾರ್ಯವ ಮಾಡಿರುವೆ. ಹೊಸ ಬಾಗಿಲು ತೆರೆದಿರುವೆ, ಮಹಿಮೆಯ ಕಾರ್ಯವ ಮಾಡಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಯೇಸುವೇ ಸ್ತೋತ್ರ ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಕಣ್ಣೀರಿಂದ ಬಿದ್ದಿರೆನು, ಆನಂದದಿಂದ ಕಣ್ಣೀರಿಂದ ಬಿದ್ದಿರೆನು, ಆನಂದದಿಂದ ಕೊಯ್ಯಬೇಕು. ಬೇಡಿ ನಿಂತ ಕೈಗಳನ್ನು ಕೊಡುವ ಕೈಯಾಗಿ ಮಾನಿಸಿದೆ. ಬೇಡಿ ನಿಂತ ಕೊಡುವ ಕೈಯಾಗಿ ಮಾನಿಸಿದೆ. ಸ್ತೋತ್ರ ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಅಂತರಾಳದಿಂದ ಸಲ್ಲಿಸುವೆ. ಯೇಸುವೇ ಸ್ತೋತ್ರ ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ತನ್ನ ಮಕ್ಕಳನ್ನು ಮರೆಯಾದಂತೆ ಅನುದಿನವೂ ಪೋಷಿಸಿದೆ. ತನ್ನ ಮಕ್ಕಳನ್ನು ಮರೆಯಾದಂತೆ ಅನುದಿನವೂ ಪೋಷಿಸಿದೆ.
ಕಾದು ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣಮನದಿಂದ ಸಲ್ಲಿಸುವೆ. ಓ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಯೇಸುವೇ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಯೇಸುವೇ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣಮನದಿಂದ ಸಲ್ಲಿಸುವೆ. ಓ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಮಹಿಮೆ ಘನತೆಗೆ ಯೋಗ್ಯನು ನೀನೆ, ನೀನೆ ನನ್ನ ದೇವರು. ಮಹಿಮೆ ಘನತೆಗೆ ಅರ್ಹನು ನೀನೆ, ನೀನೆ ನನ್ನ ದೇವರು. ಸೃಷ್ಟಿಕರ್ತ ಮುಕ್ತಿದಾತ, ಸೃಷ್ಟಿಕರ್ತ ಮುಕ್ತಿದಾತ, ಸ್ತುತಿಗೆ ಪಾತ್ರನು ನೀನೇ. ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಓ ಆರಾಧನೆ ನಿಮಗೆ, ಆರಾಧನೆ ಯೇಸುವೇ, ಆರಾಧನೆ ನಿಮಗೆ. ಬಾನಿನಿಂದ ಮನ್ನವ ಸುರಿಸಿ, ಬಂಡೆಯಿಂದ ನೀರನ್ನು ಹಾರಿಸಿ, ಬಾನಿನಿಂದ ಮನ್ನ ಸುರಿಸಿ, ಬಂಡೆಯಿಂದ ನೀರನ್ನು ಹಾರಿಸಿ, ಯೆಹೋವ ನೀರೇ ನೋಡಿಕೊಳ್ಳುವೆ, ಯೆಹೋವ ನೀರೇ ನೋಡಿಕೊಳ್ಳುವೆ, ನನ್ನನ್ನು ನೋಡಿಕೊಳ್ಳುವೆ. ಆರಾಧನೆ ಯೇಸುವೇ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಯೇಸುವೇ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ವ್ಯಾಧಿಗಳ ನೀಗಿಸಿದಾತ, ಸತ್ತವರನೆ ಬೀಸಿದಾತ, ವ್ಯಾಧಿಗಳ ನೀಗಿಸಿದಾತ, ಸತ್ತವರನೆ ಬೀಸಿದಾತ, ಯೆಹೋವ ರಾಫ ಸೌಖ್ಯದಾತ, ಯೆಹೋವ ರಾಫ ಸೌಖ್ಯದಾತ, ನನ್ನನ್ನು ಗುಣಪಡಿಸಿದೆ. ಆರಾಧನೆ ನಿಮಗೆ ಯೇಸುವೇ,
ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಯೇಸುವೇ ಓ ಆರಾಧನೆ ನಿಮಗೆ ಮಹಿಮೆ ಘನತೆಗೆ ಆಳನು ನೀನೇ ನೀನೇ ನನ್ನ ದೇವರು ಮಹಿಮೆ ಘನತೆಗೆ ಆಳನು ನೀನೇ ನೀನೇ ನನ್ನ ದೇವರು ಸೃಷ್ಟಿಕರ್ತ ಮುಕ್ತಿದಾತ ಸೃಷ್ಟಿಕರ್ತ ಮುಕ್ತಿದಾತ ಸ್ತುತಿಗೆ ಪಾತ್ರನು ನೀ ಆರಾಧನೆ ಓ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಯೇಸುವೇ ಆರಾಧನೆ ನಿಮಗೆ ಆರಾಧನೆ ಹಾಲೆಲೂಯಾ ಆರಾಧನೆ ನಿಮಗೆ ಆರಾಧನೆ ಓ ಯೇಸುವೇ ಆರಾಧನೆ ನಿಮಗೆ ನಿಮಗೆ ಆರಾಧನೆ ಓ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಯೇಸುವೇ ಆರಾಧನೆ ನಿಮಗೆ ಓ ಆರಾಧನೆ ನಿಮಗೆ Hallelujah, 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 hallelujah. ತಂದೆಯಾದ ದೇವರೇ ನಿನಗೆ ಮಹಿಮೆಯಪ್ಪ ನಿನಗೆ ಮಹಿಮೆಯಪ್ಪ ನಿನಗೆ ಮಹಿಮೆಯಪ್ಪ ಯೇಸುವೇ ವಿಮಾನಗತನೆ ಆನಂದ ಸಂದರೆ ನೆನೆದರಗತನೆ ದೇವರಾದವನೇ ನಿನಗೆ ಮಹಿಮೆ ನಿನಗೆ ಮಹಿಮೆ ನಿನಗೆ ಮಹಿಮೆಯಪ್ಪ ಆರಾಧನೆ ಆನಂದ ಶತರೆ ಜುಡರೆ ಮೌಡರಿ ಬರಾದರಗತನೆ ದೇವರಾದವನೇ ನಿನಗೆ ಮಹಿಮೆ ನಿನಗೆ ಮಹಿಮೆಯಪ್ಪ ಸ್ವಾಮಿ ಕರ್ತನೇ ಸ್ವಾಮಿ ನೀ ನಮ್ಮ ಆಶ್ರಯ ಕರ್ತನೆ ನೀ ನಮ್ಮ ಕರ್ತನೆ ಆಶ್ರಯವಾಗಿದೆ ಕರ್ತನದಕ್ಕಾಗಿ ಸ್ತೋತ್ರ ಸ್ವಾಮಿ ಹಲ್ಲೆಲೂಯಾ 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 ಓ ಜೀಸಸ್ ಆಶ್ರಯಗಿರಿಯಾದವನೇ ನನ್ನ ಕಾಯುವ ಕರ್ತನೇ ನನ್ನ ಆಶ್ರಯಗಿರಿಯಾದವನೇ ನನ್ನ ಕಾಯುವ ಕರ್ತನೇ ಬಲ ಮಹತ್ವವು ಉಳ್ಳವನೇ ಮಹಿಮೆಗೆ ಯೋಗ್ಯನೇ ಬಲ ಮಹತ್ವವು ಉಳ್ಳವನೇ ಮಹಿಮೆಗೆ ಯೋಗ್ಯನೇ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಯೇಸುವೇ ಹಲ್ಲೆಲೂಯಾ ಆರಾಧನೆ ನಿಮಗೆ ಆರಾಧನೆ ನಿಮಗೆ ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ ಪರಿಶುದ್ಧನೇ ನನ್ನ ಪೋಷಕನೇ ಸ್ತುತಿಗೆ ಯೋಗ್ಯ ನೀನೇ ಪರಿಶುದ್ಧನೇ ಪರಿಶುದ್ಧನೇ ನನ್ನ ಪೋಷಕನೇ ಸ್ತುತಿಗೆ ಯೋಗ್ಯ ನೀನೇ ಆರಾಧನೆ ಆರಾಧನೆ ನಿಮಗೆ
ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜನ ಬಲವಾದೆ, ಯಾವುದಕ್ಕೂ ಭಯಪಡೆನು. ಯೇಸು ರಾಜ, ಯೇಸು ರಾಜನ ಬಲವಾದೆ, ಯಾವುದಕ್ಕೂ ಭಯಪಡೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಯೇಸುವೇ, ಆರಾಧನೆ ನಿಮಗೆ. ಹಲ್ಲೆಲೂಯಾ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ಉಪಕಾರವ ಎಲ್ಲೆಂದು ಸ್ಮರಿಸುವೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ. ಯೇಸುವೇ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಸಂದರೆ ಆರಾಧನೆ ನಿಮಗೆ ಸೇರಿ. ಓ ಆರಾಧನೆ ನಿಮಗೆ, ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಾವೆಲ್ಲ ಕರಗಳಿಗೆ ತಾಟೋಣ. ಕರ್ತನಾಮನ ಮಹಿಮೆ ಪಡಿಸುತ್ತಾ ಹಲ್ಲೆಲೂಯಾ. ಆಮೆನ್, 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 ಹಲ್ಲೆಲೂಯಾ. ನಾ ಜೀವಿಸುವ ದಿನಗಳೆಲ್ಲ ನಿನ್ನನ್ನು ಸ್ತುತಿಸಿ ನಾನು ಹೊಗಳುತ್ತೇನಪ್ಪ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರಪ್ಪ. ನಾನು ಎಂದೆಂದು ಅದನ್ನು ಸ್ಮರಿಸ್ತೇನಪ್ಪ. ಯೇಸುವೇ, ನನ್ನ ಜೀವಿತದಲ್ಲಿ ಕರ್ತನೆ ಮಹಿಮೆಯಾದ ಕಾರ್ಯಗಳಿಗೆ ನೀನು ಮಾಡಿದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಓರಿಯಾದನ ಜುಡರ ಬರಬರ ಗಚ್ಚನೆ ಯಾನ ಸಂದರೆ ಶರರ ಬರಬರ ಬರ ಗಚ್ಚನೆ ಓರಿಯಾದನ ಸದರೆ ನರರ ಗದನ ದರಿಯಾದನ ಯೇಸುವೇ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದಲೇ ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾಗ. ನಿನ್ನ ಪ್ರಸನ್ನತೆ
ನಿನ್ನ ಸಾನ್ನಿಧ್ಯದಲ್ಲಿ ಬಿರುಗಾಳಿಯು ಅಡಗಿತು. ನಿನ್ನ ಸಾನ್ನಿಧ್ಯದಲ್ಲಿ ಬಿರುಗಾಳಿಯು ಅಡಗಿತು. ನಿನ್ನ ಸಾನ್ನಿಧ್ಯದಲ್ಲಿ ದುರಾತ್ಮವು ನಡುಗಿತು. ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ದುರಾತ್ಮವು ನಡುಗಿತು. ನಿನ್ನ ಸಮ್ಮುಖದಲ್ಲಿ ಸೌಖ್ಯ ಉಂಟು. ನಿನ್ನ ಸಮ್ಮುಖದಲ್ಲಿ ಶುದ್ಧರಗತನೆ ಬಲ ಉಂಟು. ನಿನ್ನ ಸಮ್ಮುಖದಲ್ಲಿ ಸೌಖ್ಯ ಉಂಟು. ನಿನ್ನ ಸಮ್ಮುಖದಲ್ಲಿ ಬಲ ಉಂಟು. ನಿನ್ನ ಸಮ್ಮುಖ 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 ನಿನ್ನ ಸಮ್ಮುಖ 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 ಯೇಸುವೇ, ನಿನ್ನ ಸಮ್ಮುಖತೆ ಇಲ್ಲದೆ ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದಾಯಿತು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದಾಯಿತು ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಮಹಿಮೆಗಾಗಿ ಸ್ತೋತ್ರ. ಓ ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ. ಓ ನಿನ್ನೆಲ್ಲ ಕರ್ತನೆ ಖಾತ್ರಿಗಳಿಗಾಗಿ ಸ್ತೋತ್ರ. ಸಮ್ಮುಖದಲ್ಲಿ ಆನಂದ. ನಿನಗೆ ಓ, ಮಹಿಮೆ. ನಿನ್ನ ಸಮ್ಮುಖದಲ್ಲಿ ನಿನಗೆ ಮಹಿಮೆ ಅಪ್ಪ, ಆನಂದ. ನಿನಗೆ ಮಹಿಮೆ ಅಪ್ಪ, ನಿನಗೆ ಮಹಿಮೆ ಅಪ್ಪ. ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ. ನಾವೆಲ್ಲ ಕರಗಳನ್ನು ತಟ್ಟುತ್ತಾ ಇಲ್ಲಿ ತನಕ ಕರ್ತನನ್ನು ಆರಾಧಿಸುವಂತ ಮಾಡಿದ ಕೃಪೆಗಳಿಗಾಗಿ ದೇವರಾತ್ಮನೇ ನಿನಗೆ ಮಹಿಮೆ ಅಪ್ಪ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ, 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 ಸ್ತೋತ್ರ ಸ್ವಾಮಿ. ಕರ್ತನ ಕರಗಳನ್ನು ಒಪ್ಪಿಸಿಕೊಡುವಾಗ ಕರ್ತನ ದಾಸ ಆರಾಧನೆ. ಸ್ತೋತ್ರ ಸ್ವಾಮಿ ಕೃಪಲೇಶ್ವರ ತಂದೆಯಾದ ದೇವರೇ ಕರ್ತನೆ ಮತ್ತೊಬ್ಬರ್ತಿ ನಿಮ್ಮ ಪಾಸಂದಾನಲಾಗಿದ್ದು ದೇವರ ಆರಾಧನೆಯ ಮೂಲಕವಾಗಿ ನಮ್ಮ ನಡೆಸಲ್ಪಟ್ಟಂತ ದೇವರ ಕೃಪೆಗಾಗಿ ದೇವರ ಪ್ರಸನ್ನತ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಮುಂಜಾನೆ ವೇಳೆಯಲ್ಲೂ ನಮ್ಮ ಮಧ್ಯದಲ್ಲಿ ಇದ್ದಂಥ ದೇವರು ಕರ್ತನೆ ತಂದೆ ಮಗ ಪವಿತ್ರಾತ್ಮನಿಗೆ ಸ್ತೋತ್ರ ಮಾಡುತ್ತಾ ಏಸಪ್ಪ ಈ ಕರ್ತನೆ ಎರಡನೇ ಆರಾಧನೆಯನ್ನ ವಾಕ್ಯ ಭಾಗಗಳನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸಿಕೊಳ್ಳುತ್ತಾ ನನ್ನ ದೇವರು ಆಳ್ವಿಕೆ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಏಸಪ್ಪ ಕರ್ತನೆ ಬಂದಿರುವಂಥ ಜೀವಿತಗಳ ಮಧ್ಯದಲ್ಲಿ ದೇವರ ಬಿಡುಗಡೆಯನ್ನು ಬೇಡಿಕೊಳ್ಳುತ್ತೇನಪ್ಪ. ನಿನ್ನ ವಾಕ್ಯ ಹೇಳಿದ ಹಾಗೆ ಸತ್ಯದಿಂದಲೂ ಆತ್ಮದಿಂದಲೂ ಆತ್ಮಿಕ ರೀತಿಯಾಗಿ ನಿನ್ನನ್ನು ಆರಾಧಿಸುವಂತ ನಿನ್ನ ಜನಾಂಗಗಳಿಗಾಗಿ ನನ್ನ ಸ್ತೋತ್ರ ಮಾಡುತ್ತೇನೆ. ಏಸಪ್ಪ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಕರ್ತನೆ ದೇವರೇ ನಾವು ಹಾಡುತ್ತೇವೆ, ಹರ್ಷಿಸಿ ಆನಂದಿಸುತ್ತೇವಪ್ಪ. ಕರ್ತನೆ ದೇವರೇ ನಿನ್ನ ಚಿತ್ತದ ಮೇರೆಗೆ ನಿನ್ನ ಉದ್ದೇಶದ ಮೇರೆಗೆ ಕರ್ತನೆ ದೇವರೇ ವಾಕ್ಯ ಹೇಳುತ್ತದೆ ನಿನ್ನ ಸಮ್ಮುಖದಲ್ಲಿ ಅನೇಕರು ಬಂದು ಸೇರಿ ಓ ಕರ್ತನೆ ನಿನ್ನ ನಾಮವನ್ನು ಕೊಂಡಾಡುವಾಗಲೂ ದೇವರೇ ಪರಲೋಕ ರಾಜ್ಯವನ್ನು ದೃಷ್ಟಿಸಿ ನಿನ್ನನ್ನು ಸೇವಿಸಿ ಕರ್ತನೆ ನಿನ್ನ ಸಮ್ಮುಖವನ್ನು ಬಯಸುವಂಥ ಜೀವಿತಗಳನ್ನು ನೀನು ಆರಿಸಿ ಆಯ್ದು ತೆಗೆದುಕೊಳ್ಳುವಂಥ ದೇವರಾಗಿರು
ಆಗಿರುವುದಕ್ಕಾಗಿ ಸ್ತೋತ್ರ. ಏಸಪ್ಪ ಕರ್ತನೆ ಸ್ವಾಮಿ, ಅಪ್ಪ ಸುವಾರ್ತೆ ಪತ್ರಿಕೆಯಲ್ಲಿ ನೋಡುತ್ತೇವೆ, ಫಲ ಕೊಡದಂತ ಎಲ್ಲಾ ಕೊಂಬೆಗಳನ್ನ ಕಡಿದು ಬೆಂಕಿಯಲ್ಲಿ ಸುಟ್ಟು ಬಿಸಾಡುವ ಹಾಗೆ ಯೇಸುವೆ ಕರ್ತನೆ ಸ್ವಾಮಿ, ಈ ದಿನದಲ್ಲೂ ದೇವರೇ ನಿನ್ನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ನಿನ್ನನ್ನೇ ದೃಷ್ಟಿಸಿ ನಿನ್ನ ಸಮ್ಮುಖವನ್ನು ಬಯಸಿ ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ಓಡುವಂಥ ದೇವರೇ, ಈ ಓಟವನ್ನು ನೀನು ಕರ್ತನೆ ದೇವರೇ ಎಂದಿಗೂ ಕಡೆಗಣಿಸದೆ ನಿನ್ನ ಪರಲೋಕ ರಾಜ್ಯದಲ್ಲಿ ಕರ್ತನೆ ನಮಗೆ ಒಂದು ನಿರೀಕ್ಷೆ ಉಂಟು ಸ್ವಾಮಿ. ಆ ನಿರೀಕ್ಷೆಯಲ್ಲಿ ಮುಂದೆ ಸಾಗಲಿಕ್ಕೆ ಬೇಕಾದಂಥ ನಿನ್ನ ಆತ್ಮನ ಬಲವನ್ನು ಕೊಡುವಂಥ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಅಪ್ಪ, ನಾನು ನಂಬುತ್ತೇನೆ ಈ ಲೋಕದ ದೇವರುಗಳ ಹಾಗೆ ನನ್ನ ದೇವರಲ್ಲ, ಈ ಲೋಕದಲ್ಲಿರುವಂತಹ ಅನುಭವಗಳ ಹಾಗೆ ನನ್ನ ಒಳಗಿರುವಂಥ ದೇವರು ಕರ್ತನೆ ಸ್ವಾಮಿ ನೀವಲ್ಲ ಅಪ್ಪ. ದೇವರೇ, ನನ್ನ ಒಳಗಿರುವ ಆತನು ದೊಡ್ಡವನಾಗಿರುವುದಕ್ಕಾಗಿ ಸ್ತೋತ್ರ. ಈ ಲೋಕದವನಿಗಿಂತಲೂ ನೀನು ದೊಡ್ಡವನಪ್ಪ. ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಏಸಪ್ಪ, ನಿನ್ನ ಪ್ರಸನ್ನತೆ ಚಲಿಸಲಿ, ನಿನ್ನ ವಾಕ್ಯಗಳು ನಮ್ಮ ಸಂಗಡ ಮಾತನಾಡಲಿ ಅಪ್ಪ. ದೇವರೇ ಕರ್ತನೆ, ಅದು ಸ್ವಾಮಿ ದೇವರೇ ನಮ್ಮ ಆತ್ಮಕ್ಕೆ ಜೇನಿಗಿಂತಲೂ ರುಚಿಯಾಗಿ ಮಾರ್ಪಡಿಸುವಂತ ನಿನ್ನ ಜೀವಳ್ಳ ವಾಕ್ಯಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತಾ ಒಪ್ಪಿಸಿ ಕೊಡುತ್ತೀನಿ. ನೀನು ಮಾತನಾಡು, ನಮ್ಮನ್ನು ಮುನ್ನಡೆಸು. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ತುಂಬಿಸಲಿ ಅಪ್ಪ. ಕರ್ತನೆ, ಪವಿತ್ರ ಆತ್ಮನು ತಾನೇ ಆಳ್ವಿಕೆ ಮಾಡಬೇಕಾಗಿ ಒಪ್ಪಿಸಿ ಕೊಡುತ್ತಾ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯಾದ ದೇವರೇ, ಆಮೆನ್. ಕೀರ್ತನೆಗಳನ್ನು ಓದಿಕೊಳ್ಳೋಣ. ಕೀರ್ತನೆಗಳು 1ನೇ ಅಧ್ಯಾಯ. ಕೀರ್ತನೆಗಳು 1ನೇ ಅಧ್ಯಾಯ 1ರಿಂದ 6ನೇ ವಚನ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರೋ ಹಾಗಲ್ಲ, ಗಾಳಿ ಬಡಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಆಮೇನ್. ಕೀರ್ತನೆಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಹಾಲೆಲೂಯ ಹಾಲೆಲೂಯ. ಬಂದಿರುವಂಥ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆ. ಆಮೇಲೆ ಇದರಿಂದಲೇ ಬಂದಂಥ ನಮ್ಮ ಜೀವಿತಗಳಲ್ಲಿ ದೇವರ ಆಶೀರ್ವಾದ, ದೇವರ ಬಿಡುಗಡೆಗಳು ಆಮೇಲೆ ಇರುವಂಥದ್ದಾಗಿರ್ತದೆ. ಆಮೇಲೆ ದೇವರ ಸಮ್ಮುಖ, ನಾನು ಯಾವಾಗಲೂ ಹೇಳೋ ಪ್ರಕಾರ ನಮಗೆ ಸಂತೋಷವೂ ಆನಂದವೂ ಆಗಿದೆ. ಹಾಲೆಲೂಯ. ಯಾರಿಗೆ ಸಂತೋಷವೂ ಆನಂದವೂ ಆಗಿದೆ ಅಂತ ಹೇಳಿದರೆ ಆತ್ಮಿಕ ಮನುಷ್ಯನಿಗೆ. ಆಮೇಲೆ ಯಾರಿಗೆ? ಸ್ಪಿರಿಚುವಲ್ ಮ್ಯಾನಿಗೆ. ಸ್ಪಿರಿಚುವಲ್ ಮ್ಯಾನ್ ಮಾತ್ರ, ಆತ್ಮಿಕ ಮನುಷ್ಯನು ಮಾತ್ರ ಈ ಸಮ್ಮುಖದಲ್ಲಿ ಸಂತೋಷ ಪಡ್ಲಿಕ್ಕಾಗೋದು. ಶರೀರಕ್ಕಾಗಲ್ಲ. ಯಾಕಂದ್ರೆ ಶರೀರ ಈ ಮಣ್ಣಿನಿಂದ ಬಂದ ಕಾರಣ ಶರೀರ ಮಣ್ಣಿನ ಅನುಭವಗಳಿಗೆ ನಮ್ಮನ್ನು ಏನ್ ಮಾಡ್ತದೆ? ಎಳಿತದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆದರೆ ಒಬ್ಬ ದೇವರ ಮಗನಿಗೆ ಬೇಕಾಗಿರುವಂಥ ಒಂದು ಅನುಭವ ದೇವರ ಆತ್ಮನಾಗಿದ್ದಾನೆ. ಹಲ್ಲೆಲೂಯ. ಮುಂಜಾನೆ ವೇಳೆಯಲ್ಲಿ ಆ ದೇವರ ಆತ್ಮನ ಬಲವಾಗಿ ಆಮೇಲೆ ಅನೇಕ ವಿಷಯಗಳನ್ನು ಮಾತನಾಡಿದರು. ಈ ಸಮಯದಲ್ಲಿ ಸಮೇತ ನಾನು ನಂಬುತ್ತೇನೆ ದೇವರ ಆತ್ಮನು ಮಾತನಾಡುವಂಥವನಾಗಿದ್ದಾನೆ. ಹಲ್ಲೆಲೂಯ. ನನಗೆ ಹುಷಾರಿಲ್ಲ, ಆಮೇಲೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ, ಒದ್ದಾಟದಲ್ಲಿದ್ದೇನೆ. ಆಮೇಲೆ
ಸೊ ಬೆಳಿಗ್ಗೆ ಎದ್ದೇಳುವಾಗಲೇ ಹೇಳಲಿಕ್ಕಾಗಲಿಲ್ಲ, ಎದ್ದು ಹೇಗೆ ಹೋಗೋದಂತನೂ ಆಗಲಿಲ್ಲ. ಬಟ್ ಆದರೆ ಫಸ್ಟ್ ಸೆಕ್ಷನ್ ಮುಗೀತು. ಆಮೇಲೆ ಎರಡನೇ ಸೆಕ್ಷನಲ್ಲಿ ಬಂದಿದ್ದೇವೆ. ದೇವರ ಕೃಪೆ, ದೇವರು ಬಲಪಡಿಸಿ ನಡೆಸಿದ್ದಾನೆ. ಸೊ ದೇವರು ತಿಳಿಸಿದ ಚಿಕ್ಕ ಒಂದು ಆಲೋಚನೆ ನಿಮ್ಮ ಮುಂದೆ ನಾನು ಹೇಳಿ ನಾನು ಮುಗಿಸ್ತೇನೆ. ಆಮೇಲೆ ಏನಂತ ಹೇಳಿದರೆ, ಯಾವಾಗಲೂ ಒಂದು ಕಾರ್ಯ ನಾವು ನಂಬಬೇಕಾದದ್ದು, ನಾವು ಆತ್ಮಿಕ ವಿಷಯಗಳಿಗೋಸ್ಕರವಾಗಿ ಪ್ರಯತ್ನಿಸದೆ ಅದರ ಬಿಡುಗಡೆಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ನಾವು ಹೇಗೆ ಲೋಕದಲ್ಲಿ ಕೆಲವು ವಿಷಯಗಳನ್ನು ಪ್ರಯತ್ನದಿಂದ ಪಡೆದುಕೊಳ್ತೇವೋ, ಪ್ರಯತ್ನಿಸ್ತೇವೆ, ಅದೇ ಪ್ರಕಾರವಾಗಿ ಆತ್ಮಿಕ ವಿಷಯಗಳಿಗೆ ನಾವು ಪ್ರಯತ್ನಿಸಲೇಬೇಕು. ಇವತ್ತು ನಾನು ಬೆಳಗ್ಗೆ ಎದ್ದು ಬರಲಿಕ್ಕೆ ನನಗಾಗಲ್ಲ, ನಾನು ಮಲ್ಕೊಂಡ್ಬಿಡ್ತೇನೆ ಅಂದರೆ ಒಳ್ಳೆ ನಿದ್ದೆ ಮಾಡೋನು. ನನಗೆ ಒಳ್ಳೆ ನಿದ್ರೆ ರಾತ್ರಿ, ಆಮೇಲೆ ವಿಸಿಟಿಂಗ್ ಎಲ್ಲ ಹೋಗಿ ನಾವು ಬರುವಾಗ 1 ಗಂಟೆ ಆಯ್ತು ಮನೆಗೆ. ಸೊ ನಿದ್ರೆ ಇಲ್ಲ, ಸರಿಯಾದ ನಿದ್ರೆ ಇಲ್ಲ. ಆದರೆ ಬೆಳಿಗ್ಗೆ ಒಂದು ಕಮಿಟ್ಮೆಂಟ್ ನಮ್ಮ ಮೇಲಿದೆ, ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಆತ್ಮಿಕವಾದಂಥ ಒಂದು ಅನುಭವವನ್ನು ಸಾರುವಂಥ ಒಂದು ಅನುಭವ ನಮ್ಮ ಮೇಲಿರೋದ್ರಿಂದ ಶರೀರ ಆಮೇಲೆ ಬಲಹೀನವಾಗಿದ್ರು ಆತ್ಮನೇನಾಗಿದ್ದಾನೆ, ಆಮೇಲೆ ಎಚ್ಚೆತ್ತಿರೋದ್ರಿಂದ ಇಲ್ಲಿ ಬಂದಿದ್ದೇನೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್. ಅದರಿಂದ ನಾವು ಪ್ರಾರ್ಥನೆ ಪೂರ್ವಕವಾಗಿರುವ ಕರ್ತನ ಆತ್ಮನು ನಮ್ಮೊಂದಿಗೆ ಮಾತನಾಡಲಿ ಎಂಬುದಾಗಿ. ಹಲ್ಲೆಲೂಯಾ. 1 ಕೊರಿಂಥ ಅದರ ಆಮೇನ್ 1ನೇ ಅಧ್ಯಾಯದ 1ನೇ ವಚನವನ್ನು ನಾವು ದೇವರ ವಾಕ್ಯ ಧ್ಯಾನಕ್ಕಾಗಿ ಈ ಸಮಯದಲ್ಲಿ ಓದಿಕೊಳ್ಳೋಣ. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸೋಸ್ಥೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ. ಆಮೇಲೆ ಇವತ್ತು ನಾವೊಂದು ಕಾರ್ಯವನ್ನು ತಿಳಿದುಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ನಾವು ದೇವರಿಂದ ಕರೆಯಲ್ಪಟ್ಟವರಾಗಿದ್ದೇವೆ. ಆಮೇಲೆ ದೇವರಿಂದ ಕರೆಯಲ್ಪಟ್ಟವರು ಮಾತ್ರವಲ್ಲ, ದೇವರಿಂದ ಪ್ರತಿಷ್ಠಿತರಾಗಿದ್ದೇವೆ. ಹಲ್ಲೆಲೂಯಾ. ಒಬ್ಬ ದೇವರ ಮಗನು ಪ್ರತ್ಯೇಕಿಸಲ್ಪಟ್ಟು ಆತನು ಇರಬೇಕೆಂಬುದಾಗಿ ದೇವರು ಆಮೇಲೆ ದೇವರ ವಚನದ ಸತ್ಯತೆಯಲ್ಲಿ ಹೇಳುವುದು ಯಾಕಂತ ಹೇಳಿದ್ರೆ, ಅವನ ಮೇಲೆ ಒಂದು ಪ್ರತಿಷ್ಠಿಸಲ್ಪಟ್ಟಂತ ಒಂದು ಅನುಭವ ಇದೆ. ಏನು ಪ್ರತಿಷ್ಠಿಸಲ್ಪಟ್ಟಂತ ಅನುಭವ ಅಂತ ಹೇಳಿದ್ರೆ, ಕ್ರಿಸ್ತನಿಂದ ದೇವರ ರಾಜ್ಯದ ಅನುಭವಕ್ಕಾಗಿ, ನಿತ್ಯ ಜೀವದ ಅನುಭವಕ್ಕಾಗಿ ದೇವರು ಆಮೇಲೆ ಒಬ್ಬ ವ್ಯಕ್ತಿಯನ್ನು ಆಮೇಲೆ ಕರೆದು ಅವನು ಪ್ರತಿಷ್ಠಿಸಿ ಸಪರೇಟ್ ಆಗಿ ಮಾಡಿದ್ದಾನೆ. ಯಾಕಂತ ಹೇಳಿದ್ರೆ, ನೀವು ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕೆಂಬುದಾಗಿ. ಹಲ್ಲೆಲೂಯಾ. ನಾವು ಈ ಲೋಕದ ಯಾತ್ರೆಯಲ್ಲಿ ಪ್ರಯಾಣ ಮಾಡುವಾಗ ಅನೇಕ ವಿಷಯಗಳು ನಮಗೆ ಆಮೇಲೆ ಯೋಗ್ಯವಲ್ಲದ ಅನೇಕ ವಿಷಯಗಳಿದೆ. ದಿನನಿತ್ಯದ ಅನುಭವಕ್ಕೋಸ್ಕರವಾಗಿ ಉಪಯೋಗಿಸುವಂತ ಅನುಭವಗಳು ನಮ್ಮ ಜೀವಿತದಲ್ಲಿದೆ. ಆಮೇಲೆ ಅಪೊಸ್ತಲನಾದ ಪೌಲನ ಪತ್ರಿಕೆಯಲ್ಲಿ ಹೇಳ್ತಾನೆ, ಒಂದು ವೇಳೆ ನಾವು ಮತ್ತೆ ಬೇರ್ಪಡಬೇಕಾದ್ರೆ ಈ ಲೋಕವನ್ನೇ ಬಿಟ್ಟು ಹೋಗ್ಬೇಕಾಗಿ ಬರ್ತದೆ. ಆದರೆ ಈ ಲೋಕದ ಎಲ್ಲ ಅನುಭವಗಳು ನಮಗೆ ಅನುಕೂಲವಲ್ಲ. ಹಲ್ಲೆಲೂಯಾ. ಈ ಲೋಕದ ಎಲ್ಲ ವಿಷಯಗಳು ನಮಗೆ ಯೋಗ್ಯವಲ್ಲ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಮ್ಮ ಮೇಲೆ ಒಂದು ಕರೆ ಇದೆ. ಹಲ್ಲೆಲೂಯಾ. ಈಗ ಈ ವಿಷಯಗಳನ್ನೆಲ್ಲ ನಾವು ತಿರುಗಿ ತಿರುಗಿ ಯಾಕೆ ಹೇಳೋದು ಅಂತ ಹೇಳಿದ್ರೆ, ನಾನು ಬೆಳಗಿನ ಜಾವ ಒಂದು ಎಕ್ಸಾಂಪಲ್ ಹೇಳಿದೆ, ಬೆಳಗಿನೇ ಹೇಳಿದೆ, ಈಗಲೂ ಅದು ನಡೆದಿಲ್ಲ. ಬೆಳಗ್ಗೆ ನಾನು ಹೇಳಿದೆ, ನೀವು ವಾಕ್ಯಗಳನ್ನು ಓದುವಾಗ ಯಾವುದರಲ್ಲಿ ಓದಿ, ಮೈಕಲ್ಲಿ ಓದಿ ಅಂತ ಅಂದೆ. ಬೆಳಗಿನೇ ಹೇಳಿದ್ದು, ಈಗಲೂ ಮೈಕಲ್ ಓದಲಿಕ್ಕೆ ಆಗಲಿಲ್ಲ. ಯಾಕೆ ಮೈಕಲ್ ಓದಲಿಕ್ಕೆ ಹೇಳ್ತಿದ್ದೇನೆಂದರೆ, ಲೈವಲ್ಲಿ ಕೇಳುವಂಥ ಜನರು ಆ ವಾಕ್ಯವನ್ನು ಕೇಳಲಿ ಅಂತ, ನೋಡುವ ಜನರು ವಾಕ್ಯವನ್ನು ಕೇಳಲಿ ಅಂತ. ಸೊ ಈಗ ಬೆಳಗ್ಗೆ ಹೇಳಿದ್ದು ಈಗಲೇ ನೆರವೇರಲಿಲ್ಲ. ಸೊ ದೇವರ ವಚನದ ಸತ್ಯತೆಯನ್ನು ಸೇವಕರು ತಿರುಗಿ 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 ಕೆಲವು ವಿಷಯಗಳನ್ನು ಉಪದೇಶಿಸುವುದು ಯಾಕಂತ ಹೇಳಿದ್ರೆ, ನೀವು ಮರಿಬಾರ್ದಂತ, ನೀವು ದೇವರ ವಚನದ ಸತ್ಯತೆಯಲ್ಲಿ ನಿಲ್ಲಬೇಕೆಂಬುದಾಗಿರುವಂಥದ್ದೇ ದೇವರ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಈಗ ಪ್ರತಿಷ್ಠಿತರು, ದೇವರಿಂದ ಕರೆಯಲ್ಪಟ್ಟರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವ ನಮ್ಮ ಜೀವಿತದಲ್ಲಿ ನಾವು ಈ ಲೋಕದ ಯಾತ್ರೆಯಲ್ಲಿ ಹೇಗೆ ಬೇಕಾದರೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ.
ಹೇಗೆ ಬೇಕಾದರೂ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ, ನಮ್ಮ ಜೀವಿತದಲ್ಲಿ ಕೆಲವು ಬೌಂಡ್ರಿಗಳಿದೆ. ಆಮೇಲೆ ನೋಡಿ, ಯೋಬನ ಜೀವಿತದಲ್ಲಿ ಸೈತಾನನು ಆಮೇಲೆ ಹೋಗಿ ಮುಟ್ಲಿಕ್ಕೆ ಹೋದಾಗ ದೇವರೊಂದಿಗೆ ಸೈತಾನನು ಹೇಳ್ತಾನೆ, ನೀನು ಅವನ ಸುತ್ತಲೂ ಏನು ಹಾಕಿದ್ಯಾ? ಬೇಲಿ ಹಾಕಿದ್ಯಾ, ನನಗೆ ಹೋಗ್ಲಿಕ್ಕೆ ಆಗಲ್ಲ. ಈ ಬೇಲಿ ಯಾವ ಬೇಲಿ? ಇದು ಆತ್ಮಿಕವಾದ ಬೇಲಿ. ಆಮೇಲೆ ಯೋಬನ ಪುಸ್ತಕ ನೀವು ತೆಗಿರಿ ಅಂತೆ. ಆಮೇಲೆ ಅಲ್ಲಿ ಓದಿ ನೋಡುವಾಗ 1ನೇ ಅಧ್ಯಾಯದ ವಚನಗಳನ್ನು ಓದಿ ಅಂತೆ. ಉಚ್ಚ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದದರಿಂದ ಅವನು ಮೂಡನ ದೇಶದವರೆಲ್ಲ ಹೆಚ್ಚು ಸ್ವಾಸ್ಥ್ಯ ಉಳ್ಳವನಾಗಿದ್ದನು. ಅವನ ಕುಮಾರರು ಹೀಗೆ ಯೋಬನು ಕ್ರಮವಾಗಿ ಮಾಡ್ತಾ ಇದ್ದಂತೆ. ಆಗ ಈ ಭಯಭಕ್ತಿ ಇಲ್ಲಿ ಇದ್ದಂತ ಯೋಬನ ಜೀವಿತ ಹೇಗಿತ್ತು? ಆತ್ಮೀಕವಾಗಿ, ಸ್ಪಿರಿಚುವಲ್ ಆಗಿ ಪ್ರೊಟೆಕ್ಷನ್ ಅಲ್ಲಿ ಇತ್ತು. ಆಮೇಲೆ ಈಗ ನಮ್ಗೆ ಕಣ್ಣಿಗೆ ಕಾಣಿಸುವಂತ ಅನುಭವ ಅಲ್ಲ ಅದು. ಇದು ಆತ್ಮಿಕವಾದಂತ ಅನುಭವ. ಇದು ನಮ್ಮ ಶಾರೀರಿಕವಾಗಿರುವಂತ ಕಣ್ಣಿಗೆ ಕಾಣಿಸುವಂಥದ್ದಲ್ಲ. ಆಗ ಒಬ್ಬ ಪ್ರತಿಷ್ಠಿತನು ದೇವರ ಸಮ್ಮುಖದಲ್ಲಿ, ದೇವರ ವಚನ ಅಡಿಸ್ಥಾನದಲ್ಲಿ ಅವನ ಆಗಿರಬೇಕು. ಯಾಕೆ ಅಂತ ಹೇಳಿದರೆ, ಅವನ ಆತ್ಮಿಕವಾದ ಪ್ರೊಟೆಕ್ಷನ್ ಅಲ್ಲಿ ಅವನಿರ್ತಾನೆ. ಆಮೇಲೆ ಎಂದಿಗೂ ಸೈತಾನನು ಆ ಪ್ರತಿಷ್ಠಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗಲ್ಲ. ಯಾವಾಗ ಮುಟ್ಟಬಹುದು? ಅವನು ದೇವರ ವಚನ ಮೀರಿ ನಿಲ್ಲುವಾಗ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಆಮೇಲೆ ದೇವರ ವಚನದ ಸತ್ಯತೆಯಲ್ಲಿ ಇರುವವರಿಗೆ ಮಾತ್ರ ಆಮೇಲೆ ಒಂದು ಕಾರ್ಯ ವಿಷಯ ಇದೆ. ಆಮೇಲೆ ಆ ದಿನದಲ್ಲಿ ಕೆಂಪು ಸಮುದ್ರವನ್ನು ಇಸ್ರಾಯೇಲ್ ಜನರು ಮಾತ್ರ ದಾಟ್ಲಿಕ್ಕಾದದ್ದು. ಆಮೇಲೆ ಕೆಂಪು ಸಮುದ್ರವನ್ನು ಇಸ್ರಾಯೇಲ್ ಜನರು ಮಾತ್ರ ದಾಟ್ಲಿಕ್ಕಾದದ್ದು, ಎಲ್ಲರಿಗಾಗ್ಲಿಲ್ಲ. ಹಿಂದೆ ಬಂದಂತ ಸೈನಿಕರಿಗಾಗ್ಲಿಲ್ಲ. ಯಾರು ದೇವರ ಉದ್ದೇಶದಲ್ಲಿ, ದೇವರ ನಿಯಮದಲ್ಲಿ, ದೇವರ ಆರಿಸುವಿಕೆಯಲ್ಲಿದ್ರು ಅವರಿಗೆ ಮಾತ್ರ ಕೆಂಪು ಸಮುದ್ರ ದಾಟ್ಲಿಕ್ಕೆ ಆಯ್ತು. ಬಾಕಿ ಉಳ್ಳವರು ಏನಾದ್ರಂತೆ? ಸಮುದ್ರದಲ್ಲಿ ಮುಳುಗಿ ಸತ್ತೋದ್ರಂತೆ. ಇವತ್ತು ಪ್ರತಿಷ್ಠಿಸಲ್ಪಟ್ಟಂತ ನಿನ್ನ ಜೀವಿತ, ಆಮೇಲೆ ದೇವರ ಜನರಾಗುವುದಕ್ಕೆ ಕರೆಯಲ್ಪಟ್ಟಂತ ನಿಮ್ಮ ಜೀವಿತದಲ್ಲಿ ದೇವರ ವಚನ ಸತ್ಯದಲ್ಲಿ ನೀವು ಪ್ರೊಟೆಕ್ಟ್ ಆಗಿ ನಿಲ್ಲುವಾಗ ಏನ್ ಸಂಭವಿಸ್ತದಂತೆ? ಸೈತಾನ ನಿಮ್ಮ ಮೇಲೆ ನಿಮ್ಮನ್ನು ಬಾಧಿಸ್ಲಿಕ್ಕೆ, ನಿಮ್ಮ ಮೇಲೆ ಆತನ ಆಳ್ವಿಕೆ ನಡೆಸಲಿಕ್ಕೆ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇದು ಈಸಿ ಅಲ್ಲ. ಇದು ಆಮೇಲೆ ಸುಮ್ಮನೆ ಬರ್ತದ? ಸುಮ್ಮನೆ ಬರಲ್ಲ. ಇದು ಹೇಗೆ? ನಾವು ಅದಕ್ಕಾಗಿ ಪ್ರಯತ್ನಿಸಬೇಕಾಗಿದೆ. ಹಲ್ಲೆಲೂಯಾ. ಇವತ್ತು ಯಾವುದಾದ್ರೂ ಕಾರ್ಯ ಸುಮ್ಮನೆ ಸಿಕ್ಕಿದ್ರೆ ಅದಕ್ಕೇನಿಲ್ಲ, ಬೆಲೆ ಇಲ್ಲ. ಆಮೇಲೆ ದೇವರು ಲೋಕಕ್ಕೆ ಯೇಸು ಸ್ವಾಮಿಯನ್ನು ಕಳಿಸಿಕೊಟ್ಟು ನಮಗಾಗಿ ಯಜ್ಞಾರ್ಪಿತನಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಮ್ಮನ್ನ ಪಾಪದ ಅಂಧಕಾರದಿಂದ ಬಿಡಿಸ್ಲಿಕ್ಕೋಸ್ಕರವಾಗಿ ಶಿಲುಬೆಯ ಅನುಭವದಲ್ಲಿ ಎಲ್ಲ ಅನುಭವಗಳನ್ನು ತೀರಿಸಿ ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಎದ್ದು ಬಂದಂತ ದೇವರು ಬೆಲೆ ಕಟ್ಟಿದ್ದಾರೆ ಯೇಸು ಸ್ವಾಮಿ. ಹಾಗಾದ್ರೆ ಈ ಬೆಲೆ ಉಳ್ಳಂತ ಅನುಭವವನ್ನು ನಮ್ಮ ಜೀವಿತದಲ್ಲಿ ಆತನನ್ನು ನಂಬುವುದರ ಮೂಲಕವಾಗಿ ದೇವರು ನಮ್ಮ ಒಳಗೆ ಏನ್ ಮಾಡಿದ್ದಾರೆ? ಸುರಿಸಿದ್ದಾರೆ. ಆದ್ರೆ ನಾವು ಸುರಿಸಲ್ಪಟ್ಟಂತ ಈ ಅನುಭವಗಳನ್ನು ನಾವು ಹೇಗಿರ್ಬೇಕಂತೆ? ದೇವರ ವಚನದ ಸತ್ಯತೆಯಲ್ಲಿ ನಿಲ್ಲುವುದರ ಮೂಲಕವಾಗಿ ಅದನ್ನು ಕಾಪಾಡಿಕೊಳ್ಬೇಕು. ಆಮೇಲೆ ಇದು ಸುಮ್ಮನೆ ಇರಲ್ಲ. ದೇವರು ನೋಡ್ಕೊಳ್ತಾರೆ, ದೇವರು ನಡೆಸ್ತಾರೆ, ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ಹಾಗೆಲ್ಲ. ನೀವು ಯಾವಾಗ ದೇವರ ವಚನದ ಸತ್ಯತೆಯಲ್ಲಿ ನೀವು ಹೋಗುವಾಗಲೇ ಈ ಸುರಿಸಲ್ಪಟ್ಟಂತ ಅನುಭವ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ಈಗ ನೀವು ಆರಾಧನೆಗಳಿಗೆ ಬರ್ತಾ ಇರ್ತೀರಾ. ಆರಾಧನೆಗಳಿಗೆ ನೀವು ಹೇಗೆ ಬರಬೇಕು? ನೀವು ಇವತ್ತು ಸಂಡೆ ಆರಾಧನೆ ಇದೆ ಎಂಬುದಾಗಿ ಬರುವುದಕ್ಕಿಂತಲೂ ನಾನು ಕರ್ತನನ್ನು ಆರಾಧಿಸ್ಲಿಕ್ಕಾಗಿ ಇವತ್ತು ಹೋಗ್ತಾ ಇದ್ದೇನೆ ಎಂಬುದಾಗಿರುವಂಥ ಮನಸ್ಥಿತಿಯಿಂದ ಮನಸ್ಸು ನಿಮಗೆ ಬರಬೇಕು. ಅದು 1 ದಿನದಲ್ಲಿ ಬರ್ತದೆ, 2 ದಿನದಲ್ಲಿ ಬರ್ತದೆ? ಇಲ್ಲ. ಅನೇಕ ಸಮಯಗಳೇ ಅದಕ್ಕಾಗಿ ತೆಗೆದುಕೊಳ್ಬಹುದು, ಅನೇಕ ವರ್ಷಗಳೇ ಅದಕ್ಕಾಗಿ ತೆಗೆದುಕೊಳ್ಬಹುದು. ಯಾಕಂದ್ರೆ ಆತ್ಮೀಕ ಪ್ರಕಟಣೆ ನಿಮಗೆ ಸಿಗದೆ ಅದನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ಹಲ್ಲೆಲೂಯಾ.
ಇವತ್ತು ದೇವರ ಸಮ್ಮುಖದಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಆತ್ಮಿಕ ಸತ್ಯತೆ, ಆತ್ಮಿಕ ಪ್ರಕಟಣೆಯನ್ನು ಅನುಭವಿಸದೆ ಆ ವಿಷಯದಲ್ಲಿ ನೀವು ನಿಲ್ಲಕ್ಕೆ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನೀವು ಪಕ್ಕದವರನ್ನು ನೋಡಿ ನಿಂತಿರ್ಬೋದು, ಅಥವಾ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ, ಇವರು ಪ್ರಾರ್ಥನೆ ಮಾಡ್ತಿದ್ದಾರೆ, ಅವರು ಬೈಬಲ್ ಓದ್ತಿದ್ದಾರೆ, ಇವರು ಬೈಬಲ್ ಓದ್ತಿದ್ದಾರೆ ಎಂಬುದಾಗಿ ಹಾಗೆ ನೀವು ನಿಂತಿರ್ಬೋದು, ಅದು ನೆಲ ನಿಲ್ಲಲ್ಲ. ಆಮೇಲೆ ಯಾವಾಗ ನಿಮ್ಮ ಜೀವಿತದಲ್ಲಿ ಆ ದೇವರ ಪ್ರತಿಷ್ಠೆಯ ಅನುಭವ ನೆಲ ನಿಲ್ತದೆ ಅಂತ ಹೇಳಿದ್ರೆ, ನಿಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ಆ ಪ್ರಕಟಣೆ ನಿಮಗೆ ಉಂಟಾಗುವಾಗ ಆಮೇಲೆ ಆಗ ನಿಮ್ಮನ್ನು ಕದಲಿಸ್ಲಿಕ್ಕೆ ಯಾರಿಗೂ ಆಗಲ್ಲ. ಈಗ 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 ನನ್ನೊಂದಿಗಿರುವಂತ ಸಂಬಂಧ, ನಿಮ್ದು ಸಭಾ ಪಾಲಕರೊಂದಿಗಿರುವಂತ ಸಂಬಂಧ ದೇವರ ವಚನದ ಪ್ರಕಟಣೆಯಲ್ಲಿ ಇತ್ತಂದ್ರೆ ನಿಮ್ಮ ಸಂಬಂಧವನ್ನು ಯಾರು ಹೊಡಿಲಿಕ್ಕಾಗಲ್ಲ. ಯಾಕೆ ಹೊಡಿಲಿಕ್ಕಾಗಲ್ಲ ಅಂತ ಹೇಳಿದ್ರೆ, ಎಂಥ ವ್ಯಕ್ತಿಗಳು ಏನೇ ವಿಷಯಗಳನ್ನ ನಿಮ್ಮ ತಲೆಯಲ್ಲಿ ಬಂದು ಅವ್ರು ಹೇಳಿದ್ರು ನೀವು ಹೇಳ್ತೀರಾ ಅದು ಹಾಗೆ ಅಲ್ಲ. ಯಾಕೆ ಹೇಳ್ತೀರಾ ಹಾಗೆ ಹೇಳ್ತೀರಾ ಅಂತ ಹೇಳಿದ್ರೆ, ದೇವರ ವಚನದ ಸತ್ಯತೆ ನಿಮಗೆ ಗೊತ್ತಿರೋದ್ರಿಂದ ನೀವು ಆ ಪ್ರಕಟಣೆಯಲ್ಲಿ ದೃಢವಾಗಿ ನಿಲ್ತೀರಾ. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಾನು ಕಳೆದಿಂದ ಬೈಬಲ್ ಸ್ಟಡಿಯಲ್ಲಿ ಹೇಳ್ತಾ ಇದ್ದೆ ದಾವೀದನ ವಿಷಯದಲ್ಲಿ. ದಾವೀದನಿಗೆ ಸೌಲನನ್ನು ಕೊಲ್ಲಿಕ್ಕೆ ಅವಕಾಶ ಇತ್ತು. ಸೌಲನನ್ನು ಕೊಲ್ಲಿಕ್ಕೆ ಏನಿತ್ತು? ಅವಕಾಶ ಇತ್ತು. ಆದ್ರೂ ದಾವೀದನ್ ಏನ್ ಹೇಳ್ತಾನಂದ್ರೆ, ಅಭಿಷಕ್ತನಿಗೆ ವಿರುದ್ಧವಾಗಿ ನಾನು ಕೈ ಎತ್ತಲ್ಲ ಎಂಬುದಾಗಿ ಹೇಳ್ತಾನೆ. ಅವನ ಮೇಲೆ ಅಭಿಷೇಕ ಇಲ್ಲ. ಈಗ ದೇವರಾತ್ಮನು ಅವನನ್ನು ಬಿಟ್ಟು ಹೋಗಿದ್ದಾರೆ. ಆ ದೇವರಾತ್ಮನು ದಾವೀದನ ಮೇಲೆ ಬಂದಿದ್ದಾರೆ. ಆದರೆ ದಾವೀದನು ಹೇಳ್ತಾ ಇದ್ದಾರೆ, ಅವಕಾಶ ಸಿಕ್ಕಿದ್ರು ಸಮೇತ, ಖಡ್ಗ ಅವನ ಪಕ್ಕದಲ್ಲಿ ಇದ್ರೂ ಸಮೇತ, ಬುರ್ಜಿ ಅವನ ಪಕ್ಕದಲ್ಲಿ ಇದ್ರೂ ಸಮೇತ, ಆಮೇಲೆ ಪಕ್ಕದಲ್ಲಿರುವಂತ ಒಬ್ಬ ವ್ಯಕ್ತಿ ಅವನೊಂದಿಗೆ ಹೇಳ್ತಿದ್ದಾನೆ, ನಾನು ತಿವಿದವನನ್ನು ಕೊಂದು ಬಿಡ್ತೇನೆ, ಅವನು ತಿರುಗಿ ಎದ್ದೇಳದಂತೆ ಮಾಡ್ತೇನೆ ಎಂಬುದಾಗಿ ಹೇಳಿದ ಆಗ್ಲೂ ದಾವೀದನು ಹೇಳ್ತಾನೆ, ನಾನು ಅಭಿಷೇಕ್ತನಿಗೆ ವಿರುದ್ಧವಾಗಿ ಕೈ ಎತ್ತ. ಯಾಕೆ ಹೇಳ್ತಿದ್ದಾನೆ? ಅವನಿಗೆ ಆತ್ಮಿಕವಾದ ಪ್ರಕಟಣೆ ಅವನಲ್ಲಿತ್ತು. ಅವನಿಗೆ ಗೊತ್ತಿತ್ತು, ಯಾರು ಏನೇ ಹೇಳಿದ್ರು ನಾನು ಅಭಿಷೇಕಕ್ಕೆ ಆಮೇಲೆ ಆ ಅನುಭವಕ್ಕೆ ವಿರುದ್ಧವಾಗಿ ನಾನು ಹೋಗುವುದೇ ಇಲ್ಲ ಎಂಬುದಾಗಿರುವಂತ ಒಂದು ತೀರ್ಮಾನ ಇತ್ತು. ಯಾಕಂದ್ರೆ ದೇವರಿಂದ ಪ್ರತಿಷ್ಠಿಸಲ್ಪಟ್ಟಂತ ದಾವೀದನು ದೇವರ ಉದ್ದೇಶದ ವಿಷಯದಲ್ಲಿ ಅವನು ಪ್ರತ್ಯೇಕಿಸಲ್ಪಟ್ಟಿದ್ದ. ಹಲ್ಲೆಲೂಯಾ. ಅವನು ಅಲ್ಲಿಂದ ಓಡಿ ಓಡಿ ಹೋಗ್ತಾ ಇದ್ನೇ ಹೊರತು ಸೌಲನಿಗೆ ವಿರುದ್ಧವಾಗಿ ಅವನು ನಿಂತುಕೊಂಡಿಲ್ಲ. ಮರೆಯಾಗೆ ಹೋಗ್ತಾ ಇದ್ನೇ ಹೊರತು ಸೌಲನಿಗೆ ವಿರುದ್ಧವಾಗಿ ನಿಂತುಕೊಳ್ಳಿಲ್ಲ. ಅವನು ಒಂದು ಮಾತನ್ನು ಹೇಳ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ದೇವರಿಂದಲೇ ಮರಣ ಸೌಲನಿಗೆ ಬರಲಿ ಎಂಬುದಾಗಿ, ಯೆಹೋವನಿಂದಲೇ ಅವನು ಸಾಯಲಿ ಎಂಬುದಾಗಿ. ಅಂದ್ರೆ ಏನಾಯ್ತು ಗೊತ್ತುಂಟಾ? ಸಮಯ ಬಂದಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆಮೇಲೆ ಸೌಲನು ತಾನೇ ತನ್ನ ಕತ್ತಿಯ ಮೇಲೆ ಬಿದ್ದು, ಖಡ್ಗದ ಮೇಲೆ ಬಿದ್ದು ತಾನೇ ಸತ್ತು ಹೋಗ್ತಾ ಇದ್ದ. ನೋಡಿ, ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳು, ದೇವರ ವಚನದ ಸತ್ಯತೆಯಲ್ಲಿ ನೀವು ಹೋಗುವಾಗ ಪ್ರಕಟಣೆಯಲ್ಲಿ ನೀವು ಇರ್ತೀರಾ. ಏನ್ ಪ್ರಕಟಣೆಯಲ್ಲಿ ಇರ್ತೀರಾ? ಆಮೇಲೆ ಆ 1 ಕೊರಿಂಥ ಪತ್ರಿಕೆ ಮುಂದಿನ ವಚನಗಳನ್ನ ನಾವು ಓದಿಕೊಳ್ಳೋಣ. ಈಗ ನೋಡಿ, ಒಂದು ಸೇವಕರಿಗೆ ನಿಮ್ಮ ವಿಷಯದಲ್ಲಿ ಕೊಂಡಾಟ ಯಾವಾಗ ಬರ್ತದೆ, ಅಥವಾ ನಿಮ್ಮನ್ನು ನೆನೆಸಿ ದೇವರನ್ನು ಸ್ತುತಿಸಬೇಕಾದಂತ ಅನುಭವ ಯಾವಾಗ ಬರ್ತದೆ? ನೀವು ದೇವರ ವಚನದ ಸತ್ಯತೆ, ಆತ್ಮಿಕವಾದ ಅನುಭವದಲ್ಲಿ ನಿಲ್ಲುವಾಗಲೇ. ಹಲ್ಲೆಲೂಯಾ. ನೀವು ಲೋಕದಲ್ಲಿ ಬ್ಲೆಸ್ ಆದ್ರೆ, ನೀವು ಆತ್ಮಿಕವಾಗಿಲ್ಲ ಅಂದ್ರೆ ಸಂತೋಷ ಬರಲ್ಲ. ನೀವು ಈ ಲೋಕದಲ್ಲಿ ಏನೇ ಕಾರ್ಯಗಳು ಮಾಡಿದ್ರು ಆತ್ಮಿಕವಾದ ಅನುಭವದಲ್ಲಿ ನೀವು ಇರಲಿಲ್ಲ ಅಂದ್ರೆ ಸಂತೋಷ ಬರಲ್ಲ. ಯಾಕೆ? ಒಬ್ಬ ಸೇವಕನನ್ನು ದೇವರು ನೇಮಿಸಿರುವಂಥದ್ದು ತನ್ನ ಜನರನ್ನು ದೇವರ ವಚನದ ಸತ್ಯತೆಯಲ್ಲಿ ನಡೆಸಲಿಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಇವತ್ತು ನೀವು ಆತ್ಮಿಕವಾಗಿ ಆಮೇಲೆ ಇದ್ದು ಎಲ್ಲಾ ವಿಷಯಗಳನ್ನು ನೀವು ಪಡೆದುಕೊಳ್ಳುವಾಗ ಮೊದಲಾಗಿ ಸಂತೋಷಿಸುವಂತ ಒಂದು ವ್ಯಕ್ತಿ ಇರೋದಾದ್ರೆ ಅದು ಸಭಾ ಪಾಲಕರೇ. ಹಲ್ಲೆಲೂಯಾ. ನಾನು ಯಾಕೆ ಹೇಳ್ತಿದ್ದೇನೆಂದ್ರೆ, ಇಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆ ನಿಮಿತ್ತವಾಗಿ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು, ಕೊರಿಂಥ ಪತ್ರಿಕೆಯನ್ನು ನೋಡಿ, ಕೊರಿಂಥದಲ್ಲಿರುವಂತಹ ಸಭೆಯನ್ನು ನೋಡಿ ಪೌಲನು ಹೇಳ್ತಿರುವಂಥದ್ದು ನಾನು ಕೊಂಡಾಡ್ತೇನೆ. ಯಾಕಂದ್ರೆ ಅವರು ಏನ್ ಮಾಡಿದ್ರಂತೆ? ಆ ಒಂದು ಅನುಭವದಲ್ಲಿ ನಿಂತಿದ್ರಂತೆ. 5ನೇ ವಚನ ಓದಿಕೊಳ್ಳೋಣ. ಯಾಕೆಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ. ಕ್ರಿಸ್ತನ ವಿಷಯವಾದ ಸಾಕ್ಷಿ ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ. ಯಾವ ಸಾಕ್ಷಿ ನಿಲ್ಬೇಕೀಗ? ಲೋಕದಲ್ಲಿ ನಾನು ಅದು ಮಾಡಿದೆ, ಹಾಗೆ ಮಾಡಿದೆ, ಹೀಗಾಯ್ತು, ಹಾಗೆ ಆಯ್ತು, ಹೀಗಾಯ್ತು. ಅದಕ್ಕಿಂತಲೂ ವಿಶೇಷವಾಗಿ ಕ್ರಿಸ್ತನ ಕಾರ್ಯಗಳಲ್ಲಿರುವಂತ ಟೆಸ್ಟಮನಿ. ಆಗ ನಮ್ಮ ಜೀವಿತವನ್ನು ನೋಡುವಾಗ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ನಾವು ಹೇಗೆ ನಿಂತಿದ್ದೇವೆ, ಹೇಗೆ ಸ್ಟ್ಯಾಂಡ್ ಆಗಿದ್ದೇವೆ ಎಂಬುದಾಗಿರುವಂತಹ ಅನುಭವವನ್ನು ಒಬ್ಬ ವ್ಯಕ್ತಿ ಅನುಭವಿಸಬೇಕು ನಮ್ಮ ಜೀವಿತದಿಂದ. ಆಮೇಲೆ ನಮ್ಮ ಒಟ್ಟಿಗೆ ಅವರು ಮಿಂಗಲ್ ಆಗುವಾಗ, ನಮ್ಮ ಮನೆಗಳಿಗೆ ಬರುವಾಗ, ನಮ್ಮ ಒಟ್ಟಿಗೆ ಅವರು ಆಗಿರುವಂತಹ ವಾತಾವರಣಗಳಲ್ಲಿ ಅವರು ಯಾವ ಸಾಕ್ಷಿಯನ್ನು ಅನುಭವಿಸ್ಬೇಕಂತೆ? ಕ್ರಿಸ್ತನ ಸಾಕ್ಷಿಯನ್ನು ಅನುಭವಿಸ್ಬೇಕಂತೆ. ಆಮೇಲೆ ಹಲ್ಲೆಲೂಯಾ. ಆಗ ನೆಲೆಗೊಂಡ ಕಾರಣ ನೀವು ಎಲ್ಲಾ
ನುಡಿಯಲ್ಲಿಯೂ ಎಲ್ಲಾ ತಿಳುವಳಿಕೆಯಲ್ಲಿ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಸಮೃದ್ಧಿ. ಈಗ ಹೊಂದಿದವರಾಗಿದ್ದೀರಿ. ಮೊದಲನೆಯ ಸಮೃದ್ಧಿ ನಮ್ಮ ಜೀವಿತದಲ್ಲಿ ಎಲ್ಲಿ ಬೇಕು? ಒಬ್ಬ ದೇವರ ಮಗನಿಗೆ ಆತ್ಮಿಕವಾದ ವಿಷಯ. ಬಾಕಿ ನೀವು ಏನೇ ವಿಷಯಗಳನ್ನು ಪಡೆದುಕೊಂಡ್ರು ವ್ಯರ್ಥ. ಯಾಕಂದ್ರೆ ಲೋಕದಲ್ಲಿ ನಿಮಗಿಂತ ಮಿಗಿಲಾಗಿ ಅನೇಕ ವಿಷಯಗಳನ್ನು ಲೋಕದಲ್ಲಿ ಪಡೆದುಕೊಳ್ಳುವಂತ ಜನಗಳಿದ್ದಾರೆ. ಸೈತಾನನ ಧಾರಾಳವಾಗಿ ಅವರಿಗೆ ಕೊಡ್ತಾರೆ. ಯಾಕಂದ್ರೆ ಅದು ಕೊನೆಯಲ್ಲಿ ನಾಶನ ಮಾರ್ಗವಾಗಿದೆ. ಅನೀತಿಯಿಂದ, ಅನ್ಯಾಯದಿಂದ, ಮೋಸದಿಂದ, ವಂಚನೆಯಿಂದ ತುಂಬಿರುವಂತಹ ಅನುಭವವಾಗಿದೆ. ಆದರೆ ಒಬ್ಬ ದೇವರ ಮಗನು ಆತ್ಮಿಕವಾದ ಅನುಭವದಲ್ಲಿ ನಿಲ್ಬೇಕಾ? ಯಾಕಂತ ಹೇಳಿದ್ರೆ ಅವನು ಏನೇ ವಿಷಯಗಳು ಬಂದ್ರು ಅವನ ನೀತಿಯಿಂದ ನಿಲ್ತಾನೆ. ಆಮೇಲೆ ಏನೇ ಕಾರ್ಯಗಳು ಬಂದ್ರು ಅವನ ನೀತಿಗೆ ಏನು ತಪ್ಪಿ ಅವನು ಮೀರಿ ನಡೆಯಲ್ಲ. ಅವನು ಹೇಳ್ತಾನೆ, ಈ ಕಾರ್ಯ ಹೀಗೆ, ಈ ವಿಷಯ ಹೀಗೆ, ಇದು ಸತ್ಯತೆಯಲ್ಲಿರುವಂತಹ ಅನುಭವ ಹೀಗೆ, ಇದು ಬಂದ್ರೆ ಬರಲಿ, ಇಲ್ಲಾಂದ್ರೆ ನನಗೆ ಬೇಡ. ಈ ವಿಷಯ ದೇವರ ಉದ್ದೇಶ ಪ್ರಕಾರವಾಗಿ ನನ್ನ ಜೀವಿತದಲ್ಲಿ ಬಂದ್ರೆ ಬರಲಿಲ್ಲ ಅಂದ್ರೆ ನನಗೆ ಬೇಡ. ಹಲ್ಲೆಲೂಯಾ. ಈಗ ನೋಡಿ, ಅನೇಕ ಸಂದರ್ಭಗಳಲ್ಲಿ ಲೋಕದ ಒಂದು ಅನುಭವ ಅವರಿಗೆ ಹೋದಂತ ಚಾಲೆಂಜ್ ಬೇರೆ, ಅವರು ಒಂದು ಏನ್ ಮಾಡಿ ಹೋಗ್ತಾರೆ. ಆದ್ರೆ ನಮ್ಮ ಜೀವಿತದ ಚಾಲೆಂಜ್ ಹೇಗಂದ್ರೆ ದೇವರ ಉದ್ದೇಶದಲ್ಲಿ ಎಲ್ಲಿ ಹೋಗಿ ನಿಂತರೂ ದೇವರ ಉದ್ದೇಶದಲ್ಲಿ ನಿಲ್ಬೇಕಂತ. ಆಮೇಲೆ ನನ್ನ ಜೀವಿತದಲ್ಲಿ ದೇವರಿಗೆ ಒಂದು ಲಿಮಿಟೇಷನ್ ಇದೆ, ಒಂದು ಕಂಟ್ರೋಲ್ ಇದೆ. ಅದು ಮುಗಿದ ತಕ್ಷಣ ನಂದು ಈ ಲೋಕ ಯಾತ್ರೆ ಮುಗೀತು. ಆಮೇಲೆ ಲೋಕದ ಜನಕ್ಕಾಗಿ ಅಲ್ಲ, ಲೋಕದಲ್ಲಿರುವಂಥ ವ್ಯಕ್ತಿಗಳಿಗೆ ಅಲ್ಲ, ಎಷ್ಟು ಮಾಡಿದ್ರು ತಿರುಗಿ ನಾವು ಮಾಡಬೇಕೆಂಬುದಾಗಿರುವಂಥ ಆಸೆ ಆಗ್ತದೆ. ಆದರೆ ನಮ್ಮ ಜೀವಿತ ಹಾಗೆ ಅಲ್ಲ. ದೇವರ ಉದ್ದೇಶದಲ್ಲಿ ನಾನು ಜೀವಿಸಿದರೆ ಸಾಕು. ಈಗ ನಾನು ಸಭೆ ಸೇವೆ ಈಗ ಮಾಡ್ತಿದ್ದೇನೆ. ಈ ಸಭೆಯ ಒಂದು ದರ್ಶನ ದೇವರಿಗೊಂದು ಇದೆ, ದೇವರಿಗೆ ಇಷ್ಟು ಜನರು ಎಂಬುದಾಗಿರುವಂಥ ಒಂದು ಸಂಖ್ಯೆ ಇದೆ, ಅಷ್ಟು ಮುಗಿದ್ರೆ ಸಾಕು. ಅದಕ್ಕಿಂತ ಮಿಗಿಲಾದದ್ದು ದೇವರಿಗೆ ನನ್ನಿಂದ ಬೇಡ. ಅದು ಮುಗಿಯುವಾಗ ನನ್ನ ಆಯುಸ್ಸಿನಿಂದ ಮುಗಿತು. ಹಲ್ಲೆಲೂಯಾ. ನಾನೇನು ಹೇಳ್ತಿದ್ದೇನೆಂದ್ರೆ, ಪ್ರಿಯದೇವರ ಮಕ್ಕಳೇ, ಆಮೇಲೆ ಒಂದು ಸೇವಕರು ಅವರು ಹೇಳಿಬಿಟ್ಟು ಅವರು ಮರಣ ಹೊಂದಿದ್ರು. ನನ್ನ ಸಮಯ ಬಂತು, ನಾನು ಇನ್ನು ಹೋಗ್ತೇನೆ ಎಂಬುದಾಗಿ ರೂಮ್ ಒಳಗೆ ಹೋದ್ರು, ಅವ್ರು ಮರಣ ಹೊಂದಿದ್ರು. ಅವರ ವಯಸ್ಸು 57 ವರ್ಷ ಅಷ್ಟೇ. ಎಷ್ಟೋ ಜನರು ಅವರನ್ನು ಆಶಿಸುತ್ತಿದ್ದಾರೆ. ಯಾಕಂದ್ರೆ ಅವ್ರ ಮೂಲಕ ನಾನಾ ಬಿಡುಗಡೆಗಳು ನಡೀತಿತ್ತು, ನಾನಾ ಅದ್ಭುತಗಳು ನಡೀತಿತ್ತು. ಆದರೆ ದೇವರ ಉದ್ದೇಶ ಅವರ ಜೀವಿತದಲ್ಲಿ 57 ವಯಸ್ಸು ಅಷ್ಟೇ. ಆದರೆ ಸೇವಕರಲ್ಲಿ ಅನೇಕ 80 ವಯಸ್ಸು, 90 ವಯಸ್ಸು, 100 ವಯಸ್ಸಾದಂಥ ಸೇವಕರುಗಳು ಇದ್ದಾರೆ. ಆದರೆ ಅವ್ರದ್ದು ಇನ್ನ ಮುಗ್ದಿಲ್ಲ, ಇವ್ರದ್ದು ಮುಗಿಯಿತು. ಹಲ್ಲೆಲೂಯಾ. ಆಗ ಅವ್ರು ಹೇಳ್ತಿದ್ದಂಥ ಒಂದು ವಿಷಯ, ನನ್ನ ಸಮಯ ಮುಗಿತು, ನಾನು ಹೋಗ್ತಿದ್ದೇನೆ ಅಷ್ಟೇ. ಆಗ ನಾನು ಕೇಳುವಂಥ ಒಂದು ವಿಷಯ, ದೇವರ ಸತ್ಯತೆಯಲ್ಲಿ ನಾವು ನಿಲ್ಲುವಂಥದ್ದು ಇಂಪಾರ್ಟೆಂಟ್. ನಾವು ಹೇಗಿದ್ದೇವೆ, ನಮ್ಮ ಅನುಭವಗಳು ಹೇಗಿದೆ ಎಂಬುದು ಆಗಿರೋಕ್ಕಿಂತಲೂ ನಾನು ನಿಂತಿರುವಂಥ ಆಗಿರುವಂಥ ಅನುಭವದಲ್ಲಿ ದೇವರಲ್ಲಿ ನಾನು ಇದ್ದೇನೆ ಎಂಬುದಾಗಿರುವಂಥ ಕಾರ್ಯನೇ ಆಮೇಲೆ ಇಂಪಾರ್ಟೆಂಟ್. ಅದಕ್ಕೆ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಗಳಲ್ಲಿಯೂ ಆತನಲ್ಲಿ ನಾನು ಸಮೃದ್ಧಿ ಹೊಂದಬೇಕಂತೆ. ಆಮೇಲೆ ನನ್ನ ಸಮೃದ್ಧಿ ಯಾರಲ್ಲಿ? ಕ್ರಿಸ್ತನಲ್ಲಿಯೇ. ಹಲ್ಲೆಲೂಯಾ. ನಾನು ವಚನದ ಸತ್ಯತೆಯಿಂದ ತುಂಬಿಸಲ್ಪಟ್ಟವನಾಗಿರಬೇಕು, ಆತ್ಮಿಕವಾದ ಕೃಪಾ ವರಗಳಿಂದ ತುಂಬಿಸಲ್ಪಟ್ಟವನಾಗಿರಬೇಕು, ಆತ್ಮಿಕವಾದ ಅನುಭವಗಳಿಂದ ತುಂಬಿಸಲ್ಪಟ್ಟವನಾಗಿ ನನ್ನನ್ನು ಯಾರೇ ನೋಡಿದ್ರು ಆತ್ಮಿಕವಾದ ಅನುಭವಗಳಿಂದ ನಾವು ತುಂಬಿಸಲ್ಪಟ್ಟವರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಇದು ಒಂದು ಸಮಯದಲ್ಲಿ ಫಲವನ್ನು ಕೊಡುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಎಷ್ಟು ಮಾತ್ರಕ್ಕೂ ಒಬ್ಬ ದೇವರ ಮಗನಿಗೆ ಈ ಲೋಕ ಸೂಕ್ತವಲ್ಲ. ಈ ಲೋಕ ಹೇಗಂತೇಳಿ ಯೇಸು ಸ್ವಾಮಿ ಹೇಳಿ, ನನ್ನನ್ನು ನೀವು ಹಿಂಬಾಲಿಸುವುದಾದರೆ ಲೋಕ ನಿಮ್ಮನ್ನು ಹಾಗೆ ಮಾಡ್ತದೆ. ಅನೇಕ ಸಂದರ್ಭದಲ್ಲಿ ನೀವು ಸಭೆಯಲ್ಲಿ ದೇವರ ವಚನಕ್ಕೆ ವಿರುದ್ಧವಾಗಿ ನಡೆಯುವಾಗ, ದೇವರ ಸತ್ಯತೆಗೆ ವಿರುದ್ಧವಾಗಿ ನಿಲ್ಲುವಾಗ ಇದೆಲ್ಲ ದುಃಖದ ಸಂಗತಿ, ಕಷ್ಟದ ಸಂಗತಿ. ಯಾಕಂದ್ರೆ ಒಬ್ಬ ದೇವ ಸೇವಕನು ನೋಡುವಂಥದ್ದು ಆತ್ಮಿಕವಾದ ಒಂದು ಅನುಭವನೇ ನಿಮ್ಮ ಜೀವಿತದಲ್ಲಿ ಇಂಪಾರ್ಟೆಂಟ್ ಆಗಿ 100% 100% ಆತ್ಮಿಕವಾದ ಒಂದು ಅನುಭವವನ್ನು ನೋಡು, ನಂತರ ಎಲ್ಲ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಬಾಕಿ ಇರುವುದೆಲ್ಲ ಇದ್ದು ಈ ಆತ್ಮಿಕ ಅನುಭವನೇ, ನಿಮ್ಮ ವಾತಾವರಣನೇ ನಿಮ್ಮ ಜೀವಿತದಲ್ಲಿ ಇರಲಿಲ್ಲ ಅಂದ್ರೆ ಅದು ಇದ್ದು ಯಾವ ಪ್ರಯೋಜನ ಬರಲ್ಲ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ ಏನಂತೆ, ಕ್ರಿಸ್ತನ ವಿಷಯವಾದ ಸಾಕ್ಷಿ ನಿಮ್ಮಲ್ಲಿ ದೃಢವಾಗಿ ನೆಲೆಕೊಂಡ ಕಾರಣ ನೀವೆಲ್ಲ ನುಡಿ ಎಲ್ಲ ತಿಳುವಳಿಕೆಯಲ್ಲಿ ಆತನಲ್ಲಿ ಏನ್ ಮಾಡಿ ಸಮೃದ್ಧಿ ಹೊಂದಿದವರಾಗಿರಿ. ಹೀಗೆ ನೀವು ಯಾವ ಕೃಪಾವರದಲ್ಲಿ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ. ಹಲ್ಲೆಲೂಯಾ. ನಮ್ಮ ನಿರೀಕ್ಷೆ ಏನು? ಯೇಸು ಸ್ವಾಮಿನೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ನೀವೇನು ಮಾಡಿದ್ರು ಏನು ಮಾಡಲಿಲ್ಲ ಅಂದ್ರೂ ಒಂದು ನಿರೀಕ್ಷೆ, ನನ್ನ ಕರ್ತನ. ನೋಡಿ, ನಾವು ಕ್ರಿಸ್ತನ ಮಕ್ಕಳು ಮಾತ್ರ ಅಲ್ಲ, ಹೊರಗಿನವರು ಸಮೇತ ಕರ್ತನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಆತನ ರಿಟರ್ನ್ ಕಮಿಂಗ್, ಯೇಸು ಸ್ವಾಮಿಯ ಎರಡನೇ ಬರುವಿಕೆಗೋಸ್ಕರ ಅವರು ಕಾಯ್ತಾರೆ. ನಾವು ನೋಡ್ಬೇಕು, ಹಂಬಲಿಸ್ತಿದ್ದಾರೆ. ಹಾಗಾದ್ರೆ ಕ್ರಿಸ್ತನ ಸತ್ಯತೆಯನ್ನು ತಿಳಿದಂತ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಅನುಭವಿಸಿ, ಯಾಕಂದ್ರೆ ಈ ದಿನಗಳು ಎಲ್ಲ ಗುರುತುಗಳು ಪ್ರಕಟವಾಗ್ತಿದೆ. ಕೊನೆಯ ದಿನಗಳಲ್ಲಿ ನಾವು ಆಗಿದ್ದೇವೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ವಚನಗಳೆಲ್ಲ ಈಗ ಈ ದಿನಗಳಲ್ಲೆಲ್ಲ ನೆರವೇರ್ತಾ ಇದೆ. ಕರ್ತನ ಬರುವಿಕೆ ಹತ್ತಿರವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಅದಕ್ಕೊಬ್ರು ಆಮೇಲೆ ಸತ್ಯವೇದ ಪಂಡಿತ್ ಹೇಳ್ತಿದ್ರು, 2 ವರ್ಷ, 2000 ವರ್ಷ, ಮೊದಲು 2000, ನಂತರ 2000, ಈಗ 2000. ಸೊ ಈ 2,000 ದೇವರು ಕೆಲವು ಕಾರ್ಯಗಳನ್ನು ಮಾಡಿದ್ರು. ಹಾಗಾದ್ರೆ ಈಗ 2025 ಬಂದಿದ್ದೇವೆ. ಕರ್ತನ ಬರುವಿಕೆ ಯಾವಾಗಿದೆ ಎಂಬುದಾಗಿ ಗೊತ್ತಿಲ್ಲ. ಕರ್ತನ ಬರುವಿಕೆಯಲ್ಲಿ ನಾವು ಎತ್ತಲ್ಪಡಬೇಕಾದ್ರೆ ಕ್ರಿಸ್ತನ ಸತ್ಯತೆಯಲ್ಲಿ ನಾವು ನಿಲ್ಲಬೇಕು. ಲೋಕದ ಅನುಭವಗಳು ನಮಗೆ ನೀಡಷ್ಟೇ, ವಾಂಟ್ ಅಲ್ಲ, ಅದೇ ಅವಶ್ಯಕತೆಯಾಗಿ ಅಲ್ಲ, ಅದು ಬೇಕೇ ಬೇಕೆಂಬುದಾಗಿ ಅಲ್ಲ, ನಮಗೆ ಅದು ನೀಡಷ್ಟೇ. ಹಲ್ಲೆಲೂಯಾ. ಹಾಗಾದ್ರೆ ಅದಕ್ಕಾಗಿ ಹೆಚ್ಚಾಗಿ ನಾವು ಪ್ರಯಾಸ ಪಟ್ಟು ಹೋಗುವಾಗ ಎಲ್ಲೋ ಒಂದು ಕಡೆ ನಮ್ಮ ಆತ್ಮಿಕ ಜೀವಿತದ ಅನುಭವ ಕುಗ್ಗಿ ಹೋಗ್ತದೆ. ಇದು ಕುಗ್ಗಿ ಹೋಗೋದ್ರಿಂದ ಆ ನಿತ್ಯ ಜೀವದ ಅನುಭವವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕಾಗಿ ಒಬ್ಬ ದೇವರ ಮಗನು ಎಂದಿಗೂ ಅವನು ಅಲಸ್ಯನಾಗಿರಬಾರದು. ಪ್ರಾರ್ಥನೆ ವಿಷಯದಲ್ಲಿ, ಆತ್ಮಿಕವಾದ ಜೀವಿತದ ವಿಷಯದಲ್ಲಿ, ದೇವರ ವಚನದ ಸತ್ಯತೆಯಲ್ಲಿ ಅವನು ಎಂದಿಗೂ ಅಲಸ್ಯನಾಗಿರಬಾರದು. ಅವ್ರು ಹೇಗಿರ್ಬೇಕಂತ ಹೇಳಿದ್ರೆ ಆಮೇಲೆ ಅದಕ್ಕಾಗಿ ಹಂಬಲಿಸಬೇಕು. ಹಲ್ಲೆಲೂಯಾ. ಇದು ಹೋದ್ರೂ ತೊಂದರೆ ಇಲ್ಲ, ಇದು ನಷ್ಟವಾದ್ರೂ ತೊಂದರೆ ಇಲ್ಲ, ಈ ಅನುಭವಗಳ ನನ್ನ ಜೀವಿತದಲ್ಲಿ ಇರ್ಲಿಲ್ಲ ಅಂದ್ರೂ ತೊಂದರೆ. ನಾನು ಬೆಳಗಿನ ಜಾವ ಹೇಳ್ತಿದ್ದೆ, ಸೆಂಟಿಮೆಂಟ್ ಎಲ್ಲ ತೆಗೆದಾಕಿ ಬಿಡಬೇಕು. ಆಮೇಲೆ ಸೈತಾನನ ಸೆಂಟಿಮೆಂಟ್ ಇಂದ ಕೆಲವು ವಿಷಯಗಳನ್ನ ನಮ್ಮನ್ನು ಏನ್ ಮಾಡ್ತಿದ್ದಾನೆ, ಬೈಂಡ್ ಮಾಡ್ತಾ ಇದ್ದಾನೆ. ಈಗ ಸೆಂಟಿಮೆಂಟ್ ಇದ್ರೆ ಏನು, ನಾವು ದೇವರ ವಾಕ್ಯ ಮೀರಿ ನಡಿಲಿಕ್ಕೂ ನಮಗೆ ಆಗ್ತದೆ ಅನೇಕ ಸೆಂಟಿಮೆಂಟ್ ಇದೆ. ಯಾಕಂದ್ರೆ ಅವರನ್ನು ಮೆಚ್ಚಿಸಬೇಕಾಗಿರ್ತದೆ, ಅವರ ವಿಷಯವನ್ನು ಮೆಚ್ಚಿಸಬೇಕಾಗಿರ್ತದೆ. ಆದ ಕಾರಣ ಅದು ಇರುವಾಗ ನಮ್ಮ ಜೀವಿತದ ಅನೇಕ ಸಂದರ್ಭಗಳಲ್ಲಿ ನಾವು ದೇವರ ವಚನದ ಸತ್ಯತೆಯನ್ನು ಮೀರಿ ನಡೀತೀವಿ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ನಾವು ನಂಬಬೇಕು, ದೇವರೇ ನನ್ನ ಜೀವಿತದಲ್ಲಿ ನಿನ್ನ ವಚನದ ಸತ್ಯತೆಯಲ್ಲಿ, ಹಲ್ಲೆಲೂಯಾ, ನಿನ್ನ ಆತ್ಮಿಕವಾದ ವಚನದ ಸತ್ಯತೆಯಲ್ಲಿ ನಾನು ನಿಲ್ಲಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಹಂಬಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಬೆಳಗಿನ ಜಾವ ಹೇಳಿದೆ, ನಿಮ್ಮಲ್ಲಿ ಆತ್ಮಿಕವಾದ ಬಲ ಇದ್ರೆ ಉಜ್ಜೀವನದಲ್ಲಿ ಇರ್ತೀರ. ಇಲ್ಲಿ ಹೇಗಿರ್ತೀರಾ? ಹೇಗಿರಲ್ಲ? ಕಷ್ಟಪಟ್ಟಿರಲ್ಲ. ಆತ್ಮಿಕ ಉಜ್ಜೀವನ ನಿಮ್ಮ ಜೀವಿತದಲ್ಲಿ ಇರೋದಾದ್ರೆ, ಆಮೇಲೆ ಈಗ ನಾವು ಮಕ್ಕಳನ್ನೇ ನೋಡ್ತೇವೆ. ಈಗ ಪ್ರಾರ್ಥನೆಗಳಲ್ಲಿ ಕೈಟಾಕಲ್ಲ, ಆರಾಧನೆ ನಡೀತಿರ್ತದೆ, ಚೇರಲ್ಲಿ ಕೂತು ಬಿಡ್ತಾರೆ. ಆಟ ಆಡುವಾಗ, ಹೊರಗಡೆ ಫುಟ್ಬಾಲ್ ಓದಿವಾಗ ಯಾವ ಕಾಲು ನೋವು ಇರಲ್ಲ, ಯಾವ ಕಷ್ಟ ಇರಲ್ಲ. ಇಲ್ಲಿ ಯಾಕಿದೆ ಅಂತ ಪ್ರಶ್ನಿಸುವಾಗ, ಆತ್ಮಿಕವಾದ ಕಾರ್ಯದಲ್ಲಿ ಉಜ್ಜೀವನ ಇದ್ರೆ ಇಲ್ಲಿನೂ ಜಿಗಿತ ಕುಣಿತ ಎಲ್ಲ ಇರ್ತದೆ. ಕೈ ನೋವು ಬರಲ್ಲ, ಕಾಲು ನೋವು ಬರಲ್ಲ, ಯಾವ ಅನುಭವಗಳು ಆಗ. ಕೆಲವು ಟೈಮಲ್ಲಿ ಪ್ರಾರ್ಥನೆಗೆ ಬಂದಾಗಲೇ ಎಲ್ಲಾ ಸಮಸ್ಯೆಗಳು ಮಕ್ಕಳಿಗೆ. ಯಾಕೆ? ಅವರೆಲ್ಲ ಆ ಒಂದು ಆತ್ಮಿಕವಾದ ಬಲ ಅಲ್ಲಿ ಇರದ ಕಾರಣ. ಈ ಆತ್ಮಿಕ ಬಲ ಇರೋದಾದ್ರೆ ಏನ್ ನಡೀತದಲ್ಲಿ? ಆರಾಧನೆ ನಡೀತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು, ಒಂದು ಆತ್ಮಿಕ ವಾತಾವರಣ ಅವರ ಜೀವಿತದಲ್ಲಿ ಸೃಷ್ಟಿಯಾಗಬೇಕು. ಅವರು ದೇವರ ಆತ್ಮನಿಂದ ದೇವರನ್ನು ಸ್ತುತಿಸ್ಬೇಕು, ದೇವರನ್ನು ಕೊಂಡಾಡಬೇಕು. ಸುಮ್ಮನೆ ಬಂದು ಇಲ್ಲಿ ಅವ್ರು ಏನ್ ಮಾಡಬಾರ್ದು, ಕುತ್ಕೊಂಡು ಚೇರ್ ಬಿಸಿ ಮಾಡಿ ಹೋಗ್ಬಾರ್ದು. ಹಲ್ಲೆಲೂಯಾ. ನನ್ನ ಆರಾಧನೆಯಲ್ಲಿ ಕಣ್ಣು ಬಿಟ್ಟು ನೋಡ್ತಾ ಇದ್ದೆ, ಆರಾಮಾಗಿ ಕೂತಿದ್ದಾರೆ ಕೆಲವರೆಲ್ಲ. ಆಮೇಲೆ ಯಾಕೆ ಆರಾಮಾಗಿ ಕೂತಿದ್ದಾರೆ? ಯೋಚನೆ ಇಲ್ಲ, ನನಗೆ ಕೈ ತಟ್ಟಬೇಕು, ಆರಾಧನೆ ಪಾರ್ಶ್ವ ಏನೋ ಕೀಬೋರ್ಡ್ ಬಾರಿಸಿ ಏನೋ ಒಂದು ಮಾಡ್ತಾ ಇದ್ದಾರೆ, ನಾವು ಒಂದು ಕೂತ್ಕೊಳ್ಬೇಕಷ್ಟೇ ಅಲ್ಲ. ಆತ್ಮಿಕವಾದ ಬಿಡುಗಡೆ ನಮ್ಮ ಜೀವಿತದಲ್ಲಿ ಪ್ರಕಟವಾಗುತ್ತೆ. ಅದಕ್ಕೆ ಚರ್ಚಿಗೆ ಬರುವಾಗ ಪ್ರಿಪೇರ್ ಆಗಿರ್ಬೇಕು. ಕೈ ತಟ್ಟಲಿಕ್ಕಿದೆ, ಅಲ್ಲಿ ಬಾಯಿ ತೆರೆದು ಹಾಡ್ಲಿಕ್ಕೆ ಇದೆ. ಆರಾಧನೆ ನಡೆಯುವಾಗ ಕೂರ್ಲಿಕ್ಕೆ ಅವಕಾಶ ಇಲ್ಲ. ವಯಸ್ಸಾದವರು ಕೂರ್ಬೋದು, ತೊಂದರೆ ಇಲ್ಲ. ಅವ್ರಿಗೆ ನಿಲ್ಲಿಕ್ಕೆ ಆಗ್ಲಿಲ್ಲ, ವಯಸ್ಸಾಯ್ತು, ಕೂರ್ಬೋದು. ಮಕ್ಕಳಿಗೆ ಅವಕಾಶ ಇಲ್ಲ, ಕೈ ತಟ್ಟಲೇಬೇಕು, ದೇವರನ್ನು ಸ್ತುತಿಸಲೇಬೇಕು, ದೇವರನ್ನು ಆರಾಧಿಸಲೇಬೇಕು. ಹಲ್ಲೆಲೂಯಾ. ಯಾರಾದ್ರೂ ಆರಾಧನೆಯಲ್ಲಿ ಕರ್ತನನ್ನು ಸ್ತುತಿಸಲೇಬೇಕು. ಹಲ್ಲೆಲೂಯಾ. ಆಗ ಈ ವಚನದ ಸತ್ಯತೆ ಮಕ್ಕಳಲ್ಲಿ ಹೋದ್ರೂ, ಅನೇಕ ಮಕ್ಕಳು ನೀವು ನೋಡ್ತಿರಲ್ಲ, ನಾನು ಕೆಲವು ವಿಡಿಯೋಗಳನ್ನು ನೋಡ್ತೇನೆ, ದೇವರನ್ನು ಕಣ್ಣೀರಿನಿಂದ ಆರಾಧನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಗೆ ಈ ಪ್ರಕಟಣೆ ಸಿಕ್ತು? ದೇವರ ಆತ್ಮಿಕ ಸತ್ಯತೆ ಅವರ ಒಳಗೆ ಹೋದದ್ರಿಂದ. ಆಮೇಲೆ ದೇವರ ವಚನದ ಸತ್ಯತೆ ಅವರ ಒಳಗೆ ಹೋದದ್ರಿಂದ. ನನ್ನ ಮಗಳಿಗೆ ಕೆಲವು ಟೈಮ್ ಮಾತ್ರ ಆತ್ಮನ ಸಾನ್ನಿಧ್ಯ ಬರೋದು, ಎಲ್ಲ ಟೈಮ್ ಬರಲ್ಲ. ಕೆಲವು ಟೈಮ್ ಭಾರಿ ಆರಾಧನೆ ಮಾಡ್ತಿರ್ತಾರೆ, ಕೆಲವು ಟೈಮ್ ಕಾನ್ಸಂಟ್ರೇಟ್ ಅಲ್ಲೇ ಇರಲ್ಲ. ಹಲ್ಲೆಲೂಯಾ. ಫಸ್ಟ್ ಸೆಕ್ಷನ್ಗೆ ಒಳ್ಳೆ ಆರಾಧನೆ ಮಾಡಿ ಒಳ್ಳೆ ನಿದ್ದೆ, ನೆಕ್ಸ್ಟ್ ಎರಡನೇ ಆರಾಧನೆ ಚಾಲು ಆಗೋತನಕ ಒಳ್ಳೆ ನಿದ್ದೆ ಮಾಡಿ. ಹಾಗೆ ಸೊ ನಮ್ಗೆ ಹಾಗಿರ್ಬಾರ್ದು. ಎಲ್ಲಾ ಟೈಮ್ ಆತ್ಮ ಸಾನ್ನಿಧ್ಯದಿಂದ ನಾವು ಆಗಿರ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ
ಯಾವುದಕ್ಕಾಗಿ ಹಂಬಲಿಸುವಾಗ ಇದು ನಮ್ಮ ಜೀವಿತದಲ್ಲಿ ಇಂಟ್ರೆಸ್ಟ್ ಆಗ್ತದೆ, ಯಾವುದಕ್ಕಾಗಿ ಹಂಬಲಿಸುವಾಗ ಈ ವಿಷಯಗಳು ನಮ್ಮ ಜೀವಿತದಲ್ಲಿ ಇಂಟ್ರೆಸ್ಟ್ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಬಯಸುವಾಗ. ಹಲ್ಲೆಲೂಯಾ. ಈಗ ಒಂದು ವಸ್ತು ನೀವು ಬಯಸುವುದಾದ್ರೆ ಏನ್ ಮಾಡ್ತೀರಾ? ಎಷ್ಟೇ ತಿಂದಿರಿ, ಈಗ ಊಟ ಎಲ್ಲ ಆಗಿರ್ತದೆ, ಐಸ್ ಕ್ರೀಮ್ ಅಂದ ತಕ್ಷಣನೇ ಯಾರು ಬೇಡ ಅಂತಾರ? ಅದರಲ್ಲಿ ಆಸೆ ಉಳ್ಳವರಂತೂ ಬೇಡ ಅನ್ನೋದೇ ಇಲ್ಲ. ಅದು ಇಲ್ಲಿ ತನಕ ಬಂದ್ರೂ ಬೇಡ ಅನ್ನಲ್ಲ, ತಿಂತಾರೆ. ರೂಬೇನಿಗೇನು ಇಷ್ಟ? ಆಗ ಈ ವಚನದ ಸತ್ಯತೆ, ನಾನು ಉದಾಹರಣೆಗಳನ್ನು ಕೊಟ್ಟದ್ದು ಯಾಕಂದ್ರೆ ಈ ವಚನದ ಸತ್ಯತೆ ನಮ್ಮ ಒಳಗೆ ಹೋಗುವಾಗ, ಅದರಲ್ಲಿ ನಾವು ಆಶಿಸುವಾಗ ಖಂಡಿತವಾಗಲೂ ಆತ್ಮೀಕ ಸಾನ್ನಿಧ್ಯದೊಂದಿಗೆ ನಾವು ಆಗಿರ್ತೇವೆ ಯಾವಾಗಲೂ. ಹಲ್ಲೆಲೂಯಾ. ದೇವರ ವಚನವನ್ನು ಯಾವಾಗಲೂ ಅಪೇಕ್ಷೆಯಿಂದ ಅದನ್ನು ಬಯಸ್ತಿರ್ತೇವೆ. ದೇವರ ನನ್ನೊಂದಿಗೆ ನೀನು ಮಾತನಾಡಿ ಎಂಬುದಾಗಿ. ಹಲ್ಲೆಲೂಯಾ. ಕಳೆದ ಒಂದು ಮನೆಗೆ ಹೋದಾಗ ಅವ್ರು ಹೋದಾಗಲೇ ಹೇಳ್ತಿದ್ರು, ನಮಗೆ ಯಾವಾಗಲೂ ಒಂದು ಆಸೆ ದೇವರು ನಮ್ಮೊಂದಿಗೆ ಮಾತನಾಡಬೇಕು. ಸೊ ನಾವು ಪ್ರಾರ್ಥನೆ ಮಾಡುವಾಗ ಕರ್ತನಾತ್ಮನು ಬಲವಾಗಿ ಅಲ್ಲಿ ಮಾತನಾಡಿದ್ರು. ಅವ್ರು ಹಂಬಲಿಸಿದ್ರು, ಅದಕ್ಕಾಗಿ ಮಾತನಾಡಿದ್ರು. ಆಗ ಇವತ್ತು ನಮ್ಮ ಜೀವಿತದಲ್ಲಿ ಇದಕ್ಕಾಗಿ ಹಂಬಲಿಸುವಾಗ ಖಂಡಿತವಾಗ್ಲೂ ದೇವರ ಆತ್ಮನು ಮಾತನಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಕೆಲವು ಟೈಮಲ್ಲಿ ನೋಡಿ, ಆರಾಧನೆಯಲ್ಲಿ ದೇವರ ಸೇವಕರು ಪ್ರಸಂಗಿಸುವಾಗ ಒಳ್ಳೆ ಫ್ಲೋ ಅಲ್ಲಿ ಹೋಗ್ತಿರ್ತದೆ. ಯಾಕೆ ಗೊತ್ತುಂಟ? ಜನರು ಬಯಸ್ತಾ ಇರ್ತಾರೆ ದೇವರು ಇವತ್ತು ಮಾತನಾಡಂತ ತೀರ್ಮಾನದೊಂದಿಗೆ ಬಂದಿರ್ತಾರೆ. ಆಗ ದೇವರಾತ್ಮನ ಏನಾಗ್ತದೆ? ಬಲವಾಗಿ ಅಲ್ಲಿ ಮಾತನಾಡಿರ್ತಾರೆ. ಆಗ ಮನೆಗಳಿಗೆ ಹೋಗಿನೂ ನೆನೆಸ್ತಾ ಇರ್ತೀವಿ, ದೇವರು ಮಾತನಾಡಿದ್ರು ಇವತ್ತು. ಇದು ಹೇಗೆ ಪಾಸ್ಟ್ರಿಗೆ ಗೊತ್ತಾಯ್ತು, ಈ ವಿಷಯ ಹೇಗೆ ಪಾಸ್ಟ್ರಿಗೆ ತಿಳಿದು ಬಂತು ಎಂಬುದಾಗಿ ನಮಗೆ ಅನಿಸ್ತಾ ಇರ್ತದೆ. ಯಾಕಂದ್ರೆ ಪಾಸ್ಟ್ರ್ ಎಲ್ಲ ವರ್ಕ್ ಮಾಡೋದಲ್ಲಿ ದೇವರ ಆತ್ಮನು ಕಾರ್ಯ ಮಾಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಆದ ಕಾರಣ ನಾವು ದೃಢರಾಗಿ ನಿಲ್ಲಬೇಕಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೋಲಿಸಲಾಗದಂತೆ ಆತನು ನಿಮ್ಮ ಕಡೆಯವರೆಗೆ ನಿಮ್ಮನ್ನು ಏನ್ ಮಾಡ್ಲಿ ಅಂತೆ? ದೃಢಪಡಿಸಿ. ನಿಮ್ಮ ಮೇಲೆ ಯಾರು ತಪ್ಪು ಹೋರಿಸದಂತೆ ನೀವು ದೃಢರಾಗಬೇಕಂತೆ. ಯಾರಲ್ಲಿ? ಆತ್ಮಿಕವಾದ ವಿಷಯದಲ್ಲಿ. ಈಗ ತಪ್ಪು ಹೋರಿಸೋದು ಯಾರು? ಸೈತಾನನೇ, ಬೇರೆ ಯಾರಲ್ಲ. ಮನುಷ್ಯನ ಏನಾರು ಹೇಳಿದ್ರು ಆ ಮನುಷ್ಯನ ಮೂಲಕ ಯಾರು ಬರೋದು? ಸೈತಾನನೇ ಬರೋದು. ತಪ್ಪು ಹೋರಿಸುವಂತ ಸ್ವಭಾವ ಯಾರಲ್ಲಿದೆ? ಸೈತಾನನಲ್ಲಿದೆ. ಅದಕ್ಕೆ ಯೋಬನ ಮೇಲೆ ತಪ್ಪು ಹೋರಿಸಿಕೊಂಡು ಯಾರಿಗೆ ಎಲ್ಲಿ ಹೋದ? ಸೈತಾನ. ಅದಕ್ಕೆ ಮನೆ ದಿನದಲ್ಲಿ ಕಳೆದಿಂದ ಒಬ್ಬರು ಸೇವಕರು ಹೇಳ್ತಿದ್ರು, ದೇವರ ಸಮ್ಮುಖದಲ್ಲಿ ಸೈತಾನಿಗೇನು ಭಯ ಇಲ್ಲ. ಯೋಬನ ವಿಷಯವಾಗಿ ಅವನು ದೇವರ ಹತ್ರನೇ ಹೋಗಿದ್ದಂತೆ. ಅವನಿಗೆ ಎಲ್ಲಿ ಭಯ? ನೀವು ಆತ್ಮಿಕ ಸತ್ಯತೆಯಲ್ಲಿ ನಿಲ್ಲುವಾಗ ಅವನು ಭಯ ಪಡ್ತಾನೆ. ದೇವರ ವಚನದಲ್ಲಿ. ಅದಕ್ಕೆ ಯೇಸು ಸ್ವಾಮಿ ಹತ್ರ ಅವನು ವಾಕ್ಯ ಇಟ್ಕೊಂಡು ಬಂದ. ಆದ್ರೆ ಯೇಸು ಸ್ವಾಮಿ ವಾಕ್ಯದಿಂದಲೇ ಅವನನ್ನು ಏನ್ ಮಾಡಿದ್ರು? ಓಡಿಸಿದ್ರು. ಸೊ ದೇವರ ವಚನದ ಸತ್ಯತೆ ನಿಮ್ಮಲ್ಲಿ ತುಂಬುವಾಗ ಆಟೋಮೆಟಿಕ್ ಸೈತಾನ ನಿಮ್ಮ ವಾತಾವರಣಗಳನ್ನು ಬಿಟ್ಟು ಅವನು ಹೋಗಿಬಿಡ್ತಾನೆ. ಅವನಿಗೆ ಅಲ್ಲಿ ನಿಲ್ಲಿಕ್ಕೆ ಅವಕಾಶ ಇರಲ್ಲ. ಏನು ಹುಳ ಬಿಟ್ರು ತಲೆಯಲ್ಲಿ ಆ ಹುಳ ನಿಮ್ಮ ಒಳಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ನಿಮ್ಮ ದೇವರ ವಚನ ಸತ್ಯತೆ ಹೇಗಂದ್ರೆ, ಮನೆ ಹೇಗೆ ಕ್ಲೀನ್ ಇರ್ತದಲ್ಲ ಅದೇ ತರ. ಮನೆ ನೀವು ಕ್ಲೀನ್ ಇಟ್ಟರೆ ಹೇಗಿರ್ತದೆ? ನಿಮ್ಮ ಮನಸ್ಸು ಒಳ್ಳೆ ನಿದ್ದೆ ಬರ್ತದೆ. ಬೆಡ್ ಕ್ಲೀನ್ ಮಾಡಿದ ದಿನ, ಮನೆ ನೆಲ ಒರೆಸಿ ಕಸ ಗುಡಿಸಿ ಕ್ಲೀನ್ ಮಾಡಿದ ದಿನ ಒಳ್ಳೆ ನಿದ್ದೆ ಬರ್ತದೆ. ಆಮೇಲೆ ಮನೆ ಒಳಗೆ ಹೋಗುವಾಗಲೂ ಖುಷಿಯಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಗೆಸ್ಟ್ಗಳ ಬರುವಾಗೆಲ್ಲ ಮನೆ ನಾವು ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಒತ್ತಾಡಿಯಾರು ಇವತ್ತೇ ಬರ್ಬೇಕು ಅವ್ರು ಅನಿಸ್ತದೆ. ಕೆಲವು ಟೈಮ್ ಗದ್ದಲಾಗಿರ್ತದಲ್ಲ ಮಕ್ಕಳಿರೋದ್ರಿಂದ. ಆದ್ರೂ ಒದ್ದಾಡಿ ಏನೋ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇರ್ತೇವೆ. ಯಾಕಂದ್ರೆ ಅವ್ರು ಬಂದಾಗ ವಾತಾವರಣ ಕ್ಲೀನ್ ಆಗಿರ್ತದೆ, ಖುಷಿ ಆಗ್ತದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಇವತ್ತು ದೇವರ ವಚನದ ಸತ್ಯತೆಯನ್ನು ನಾವು ತುಂಬಿಸಲ್ಪಡಬೇಕಾಗಿದೆ. ಅದರಿಂದ ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನು ಓದಬೇಕು, ದೇವರ ಸಮ್ಮುಖದಲ್ಲಿ ಸಮಯ ಕಳೀಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಹೊಸ ಹೊಸ ಸಂಗತಿಗಳು ನಮ್ಮ ಜೀವಿತದಲ್ಲಿ ಪ್ರಕಟವಾಗ್ತದೆ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಪ್ರತಿ ಒಬ್ಬರು ದೇವರ ವಚನವನ್ನು ಓದಬೇಕು. ಆಗ ದೇವರ ಸಮ್ಮುಖದಲ್ಲಿ ಒಂದು ಇಂಟ್ರೆಸ್ಟ್ ಬರ್ತದೆ. ಏನು ಇಂಟ್ರೆಸ್ಟ್? ನಾನು ದೇವರಿಗೋಸ್ಕರವಾಗಿ ನಿಲ್ಲಬೇಕೆಂಬುದಾಗಿರುವಂತಹ ಆಸೆ. ಹಲ್ಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ನಾವು ದೇವರ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ಆಮೇಲೆ ವಚನಗಳ ಮುಂದೆ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ಆಮೇಲೆ ನಂಬಿಗಸ್ತಿಕೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆತನು ಮಾಡುವ ದೇವರಾಗಿದ್ದಾನೆ. ಆದ ಕಾರಣ ನಾವು ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಈ ದಿನದಲ್ಲಿ ಮಾತನಾಡಿದ ಎಲ್ಲ ಆಲೋಚನೆಗಳ ಮುಂದೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಮಾತನಾಡಿದ ಎಲ್ಲ ಆಲೋಚನೆಗಳ ಮುಂದೆ ನಾನು ತಗ್ಗಿಸ್ತೇನಪ್ಪ.
ನನ್ನನ್ನು ನಾನು ಸಮರ್ಪಿಸ್ತೇನೆ ಸ್ವಾಮಿ. ನಿನಗಾಗಿ, ನಿನ್ನ ಉದ್ದೇಶಕ್ಕಾಗಿ, ನಿನ್ನ ಚಿತ್ತಕ್ಕಾಗಿ ನಿಲ್ಲಕ್ಕೆ ಬೇಕಾದ ಕೃಪೆ ಬಲವನ್ನು ನನ್ನಲ್ಲಿ ಉಂಟು ಮಾಡು ಕರ್ತನೆ. ಮುಖ್ಯವಾಗಿ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರಲ್ಲಿ ಒಂದು ಆತ್ಮಿಕವಾದ ವಾತಾವರಣ ಪ್ರಕಟವಾಗಲಿ, ಆತ್ಮಿಕವಾದ ಬಿಡುಗಡೆ ಪ್ರಕಟವಾಗಲಿ. ಆಮೇಲೆ ನಿನ್ನ ವಚನದ ಸತ್ಯತೆಯಲ್ಲಿ ಅವರು ದೃಢವಾಗಿ ನಿಲ್ಲುವಂತೆ ನಿಂತಾನೆ ಕೃಪೆ ನೀಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹುರಾಮನ ಶತರಿಯಾನನ ನೀನು ಚಾಲಿಸಪ್ಪ, ನೀನು ಕಾರ್ಯ ಮಾಡಿ ಯೇಸುವಿನ ನಾಮದಲ್ಲಿ, ನೀನು ಕ್ರಿಯೆ ಮಾಡು ಸ್ವಾಮಿ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ, ನಿನ್ನ ನಾಮದಲ್ಲಿ ಇವತ್ತು ಎರಡನೇ ಆರಾಧನೆಗೆ ಬಂದಂಥ ಪ್ರತಿಯೊಬ್ಬರನ್ನು ನಿನ್ನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಇವತ್ತು ಮಾತನಾಡಿದ ಎಲ್ಲ ಆಲೋಚನೆಗಳಿಗಾಗಿ ಸ್ತೋತ್ರ ಕರ್ತನೇ. ನೀವು ಮಾತನಾಡಿದ ಎಲ್ಲ ವಚನದ ಮುಂದೆ ನಮ್ಮನ್ನು ನಾವು ತಗ್ಗಿಸ್ತೇವೆ. ಒಂದು ಆತ್ಮಿಕವಾದ ಬಿಡುಗಡೆ ನಮ್ಮ ಜೀವಿತದಲ್ಲಿ ದೃಢರಾಗಿ ನಿಲ್ಲುವಂಥ ಒಂದು ಅನುಭವ ಪ್ರಕಟವಾಗಲಿ ಸ್ವಾಮಿ. ದೇವರೇ, ಚಂಚಲರಾಗಿರದೆ, ಅಲಸ್ಯರಾಗಿರದೆ ಅಪ್ಪ ದೇವರೇ, ನಿನ್ನ ವಚನದ ಸತ್ಯತೆಯಲ್ಲಿ ದೃಢವಾಗಿ ನಿಲ್ಲುವಂಥ ಆ ಮನಸ್ಥಿತಿ, ಆ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇದರಿಂದಲೇ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಿದ ಎಲ್ಲ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತೇನಪ್ಪ. ಆರಾಧನೆಗೆ ಬಂದಂಥ ಪ್ರತಿಯೊಬ್ಬನು 2 ಆರಾಧನೆಗಳು ನೀವು ಆಶೀರ್ವದಿಸಿದ್ದೀರಾ. ಮುಂಜಾನೆ ವೇಳೆಯಲ್ಲಿ ನೀವು ಮಾತನಾಡಿದಿರ, ನಿನ್ನ ಆಲೋಚನೆಗಳಿಗಾಗಿ ಸ್ತೋತ್ರ. ಇದರಿಂದ ಈ ಸಮಯದಲ್ಲಿ ನೀವು ಮಾತನಾಡಿದಿರ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪೆ ಇರುವುದಕ್ಕಾಗಿ ಸ್ತೋತ್ರ. ಮುಖ್ಯವಾಗಿ ಈ ವಾರದಲ್ಲಿ ನಡೆಯುವೆಲ್ಲ ಪ್ರಾರ್ಥನೆ ಕೂಟಗಳಲ್ಲಿ ನಿನ್ನ ಕೃಪೆ ಇರಲಿ. ಸಹೋದರ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಎಲ್ಲವನ್ನು ಆಶೀರ್ವದಿಸು. ಕುಟುಂಬ ಪ್ರಾರ್ಥನೆಗಳನ್ನು ಸಭೆಯವರು ಇಡುವಂತೆ ನೀನು ತಾನೇ ಕೃಪೆ ನೀಡು. ಮನೆಗಳಲ್ಲಿ ಪ್ರಾರ್ಥನೆಗಳು ನಡೆಯಲಿ ಯೇಸುವಿನ ನಾಮದಲ್ಲಿ. ಅದೇ ರೀತಿಯಲ್ಲಿ ಸ್ವಾಮಿ, ಇವತ್ತು ಕರ್ತನೆ ಬಂದಂಥ ಎಲ್ಲರಿಗಾಗಿ ಒಂದು ಆವರ್ತಿ ಸ್ತೋತ್ರ ಮಾಡ್ತೇನೆ. ಮುಖ್ಯವಾಗಿ ಕರ್ತನೆ ಎಕ್ಸಾಮ್ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ತಿಂಗಳಲ್ಲಿ ಇರುವಂಥ ಎಲ್ಲ ಮಕ್ಕಳು ಬರೆಯುವ ಎಲ್ಲ ಎಕ್ಸಾಮ್ ಕಾರ್ಯಗಳಿಗಾಗಿ ಸ್ತೋತ್ರ. ದೇವರೇ, ಬೇಕಾದ ಜ್ಞಾನ, ವಿವೇಕ, ಬುದ್ಧಿ, ತಿಳುವಳಿಕೆ ಎಲ್ಲವನ್ನು ಕೊಟ್ಟು ನೀನು ಆಶೀರ್ವದಿಸಿ ನಡೆಸಪ್ಪ. ನಿನ್ನ ಮಹಿಮೆಯಿಂದ ತುಂಬಿಸು ಕರ್ತನೆ. ಸ್ತೋತ್ರವಾಗಲಿ. ಒಳ್ಳೆ ರೀತಿಯಿಂದ ಎಲ್ಲ ಎಕ್ಸಾಮ್ ಬರೆದು ಒಳ್ಳೆ ರಿಸಲ್ಟ್ ಪಡೆದುಕೊಳ್ಳುವಂತೆ ನೀನು ತಾನೇ ಸಹಾಯ ಮಾಡು. ನಿನ್ನ ಹಸ್ತದಲ್ಲಿ ಕರ್ತನೆ ಎಲ್ಲ ವಿಷಯಗಳನ್ನು ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಈ ವಾರದಲ್ಲಿ ನೀನು ಜನರು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು, ನಿನ್ನ ಮಹಿಮೆಯಿಂದ ತುಂಬಿಸು. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಾವು ಅಂತಷ್ಟು ಬೇಡಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲಿ ಮನ ಎಲ್ಲರ ಸಂಗಡ ಸದಾಕಾಲ ಇರಲಿ. ಜೋರಾಗಿ ಜೋರಾಗಿ ಆಮೇನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೇನ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಆಮೇಲೆ ಇಲ್ಲ ಇದ್ದೀರಲ್ವ, ಪ್ರಾರ್ಥನೆ ಮುಗಿಯುವಾಗ ಆಮೇಲೆ ಜೋರಾಗಿ ಹೇಳ್ಬೇಕು, ಆಯ್ತಾ? ಮರಿಬಾರ್ದು, ಅದನ್ನು ಮಗ್ನರಾಗಿ ಹೋಗಬಾರ್ದು ಮತ್ತೆ ಎಲ್ಲಿಗೂ, ಆಯ್ತಾ? ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಾರದಲ್ಲಿ ಸಹೋದರಿ ಪ್ರಾರ್ಥನೆ ಯಥಾ ಪ್ರಕಾರವಾಗಿ ನಡೀತದೆ. ಶುಕ್ರವಾರದ ಉಪವಾಸ ಪ್ರಾರ್ಥನೆ ನಡೀತದೆ. ಎಲ್ಲ ಪಾಲ್ಗೊಳ್ಳ